ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ನೋಡೋ ಮೂವಿ ಭಯಂಕರ ಇಂಟ್ರೆಸ್ಟಿಂಗ್ ಆಗಿ ಹೋಗೋ ಒಂದು ಕೊರಿಯನ್ ಥ್ರಿಲ್ಲರ್ ಮೂವಿ. ಈ ಮೂವಿ 2021 ಅಲ್ಲಿ ರಿಲೀಸ್ ಆಗಿರೋದು. ತುಂಬಾನೇ ಚೆನ್ನಾಗಿರುತ್ತೆ. ಈ ಮೂವಿ ಹೆಸರು ಮಿಡ್ ನೈಟ್ ಅಂತ. ಕೊನೆವರೆಗೂ ತುಂಬಾನೇ ಎಂಗೇಜಿಂಗ್ ಆಗಿ ಮತ್ತೆ ಸೀಟ್ ಅಲ್ಲಿ ಕುತ್ಕೊಂಡು ನೋಡೋ ತರ ಒಂದು ಮೂವಿ. ತುಂಬಾನೇ ಚೆನ್ನಾಗಿರುತ್ತೆ, ಮಿಸ್ ಮಾಡ್ಕೋಬೇಡಿ. ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅವಾಗಲೇ ನಾವು ಹಾಕೋ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಯೂಶುವಲ್ ಆಗಿ ಹಾರರ್ ಮೂವಿ ಮತ್ತೆ ಥ್ರಿಲ್ಲರ್ ಮೂವಿ ಎಲ್ಲ ಮಿಡ್ ನೈಟ್ ಅಲ್ಲೇ ತಾನೆ ತೋರಿಸೋದು. ಅದೇ ತರ ಒಂದು ಮಿಡ್ ನೈಟ್ ಒಂದು ಹುಡುಗಿ ಫೋನ್ ಅಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇರ್ತಾಳೆ. ಕೆಲಸ ಮುಗಿಸ್ಕೊಂಡ್ ಬರ್ತಾ ಇರೋಂಗಿದೆ. ಆಪೋಸಿಟ್ ಅಲ್ಲಿ ಒಂದು ಟ್ಯಾಕ್ಸಿ ಇರುತ್ತೆ, ಅದನ್ನ ಹಿಡಿಬೇಕು ಅಂತ ಹೋಗ್ತಾಳೆ. ಆದ್ರೆ ರೋಡ್ ಕ್ರಾಸ್ ಮಾಡ್ಕೊಂಡ್ ಬರೋಷ್ಟ್ರಲ್ಲೇ ಟ್ಯಾಕ್ಸಿ ಅಲ್ಲಿಂದ ಹೊರಟೋಗುತ್ತೆ. ಫೋನ್ ಅಲ್ಲಿ ಬೇರೆ ಬಾಯ್ ಫ್ರೆಂಡ್ ಜೊತೆ ಜಗಳ ಮಾಡ್ಕೊಂಡ್ ಬರ್ತಾ ಇರ್ತಾಳೆ. ಸಖತ್ ಟೆನ್ಷನ್ ಅಲ್ಲಿ ಬೇರೆ ಇರ್ತಾಳೆ. ಅದೇ ಟೈಮ್ ಅಲ್ಲಿ ಒಬ್ಬ ಕಾರಲ್ಲಿ ಬಂದು ನಿಲ್ಲಿಸ್ತಾನೆ. ನೋಡಕ್ಕೆ ತುಂಬಾನೇ ಹ್ಯಾಂಡ್ಸಮ್ ಆಗಿ ಇರ್ತಾನೆ. ಅವ್ನು ಈ ಹುಡುಗಿನ ನೋಡಿ ಆಲ್ರೆಡಿ ತುಂಬಾ ಲೇಟ್ ಆಯ್ತು, ಟ್ಯಾಕ್ಸಿ ಬೇಕಂದ್ರೆ ಕೂಡ ತುಂಬಾ ದೂರ ಹೋಗ್ಬೇಕಾಗುತ್ತೆ, ನಿಮ್ಗೆ ಏನು ಅಭ್ಯಂತರ ಇಲ್ಲ ಅಂದ್ರೆ ನಾನು ಡ್ರಾಪ್ ಮಾಡ್ಲಾ ಅಂತ ಕೇಳ್ತಾನೆ. ಈ ಹುಡುಗಿನ ನೋಡ್ದೋಳು ಸರಿ ಎಲ್ಲೋ ನನ್ಗೆ ಟ್ರೈ ಮಾಡ್ತಾ ಇರೋಂಗಿದ್ದಾನೆ, ಇದೆಲ್ಲ ಸರಿ ಹೋಗಲ್ಲ ಅಂತ. ಇಲ್ಲ ನನಗೆ ಹಿಂದೆ ಮುಂದೆ ಗೊತ್ತಿರೋರ್ ಜೊತೆ ಎಲ್ಲ ನಾನು ಹೋಗೋದಿಲ್ಲ, ನಾನು ಟ್ಯಾಕ್ಸಿ ಇಲ್ಲೇ ಹೋಗ್ತೀನಿ ಅಂತ ಅವಳು ಮತ್ತೆ ಅಲ್ಲಿಂದ ರೋಡ್ ಕ್ರಾಸ್ ಮಾಡ್ಕೊಂಡ್ ಬಂದ್ಬಿಡ್ತಾಳೆ. ಆದ್ರೆ ಬರ್ಬೇಕಾದ್ರೆ ಕಾರ್ ಒಳಗಡೆಯಿಂದ ಹೆಲ್ಪ್ ಮೀ ಅಂತ ಒಂದು ವಾಯ್ಸ್ ಕೇಳಿಸುತ್ತೆ. ಇವಳು ತುಂಬಾ ಭಯ ಆಗುತ್ತೆ. ಯಾರಪ್ಪ ಇದು, ಆ ಕಾರಿಂದ ಏನೋ ಸೌಂಡ್ ಬರ್ತಾ ಇದೆಯಲ್ಲ ಅಂತ ಹಂಗೆ ಲೈಟ್ ಆಗಿ ಹತ್ರ ಹೋಗ್ತಾಳೆ. ಇಷ್ಟೊತ್ತ ಡ್ರೈವರ್ ಸೀಟ್ ಅಲ್ಲಿ ಇದ್ದಲ್ಲ, ಈಗ ಅವ್ನು ಕಾಣಿಸ್ತಾ ಇಲ್ಲ, ಎಲ್ಲೋಗ್ಬಿಟ್ಟ ಇವನು ಅಂತ ಇವಳಿಗೆ ತುಂಬಾ ಭಯ ಆಗ್ತಿರುತ್ತೆ. ಇದ್ರೂ ಪರವಾಗಿಲ್ಲ ಅಂತ ಕಾರ್ ಹತ್ರ ಹೋಗ್ತಾಳೆ. ಹತ್ರ ಹೋದಷ್ಟು ಸೌಂಡ್ ಸ್ವಲ್ಪ ಜೋರಾಗಿ ಬರ್ತಾ ಇರುತ್ತೆ. ಯಾರೋ ಹೆಲ್ಪ್ ಮೀ ಅಂತ ಕೇಳ್ತಾ ಇರೋ ತರ. ಇವಳು ಹಂಗೆ ಲೈಟ್ ಆಗಿ ಆ ಕಾರ್ ಒಳಗಡೆ ಬಗ್ಗೆ ನೋಡ್ತಾಳೆ. ಅಲ್ಲಿ ಯಾರೋ ಸ್ವಲ್ಪ ಮಿಡಿಲ್ ಏಜ್ ಅಯ್ಯಪ್ಪನ ಚೆನ್ನಾಗಿ ಹೊಡೆದು ಒಂದ್ ಕಡೆ ರಕ್ತ ಬೇರೆ ಸುರಿತಾ ಇರುತ್ತೆ. ಕೈ ಕಲ್ಲೆಲ್ಲ ಕಟ್ಟಾಕಿರ್ತಾರೆ. ಅಯ್ಯಪ್ಪನೇ ಹೆಲ್ಪ್ ಮೀ ಅಂತ ಕರೀತಾ ಇದ್ದು. ಈಗ ಹಂಗೆ ಸ್ಲೋ ಆಗಿ ತಲೆ ತಿರುಗಿಸ್ತಾಳೆ. ನೋಡಿ ಪಕ್ಕದಲ್ಲಿ ಒಂದು ಬಟ್ಟೆ ಒಳಗಡೆಯಿಂದ ಒಂದು ಮುಖ ಹೊರಗಡೆ ಬರುತ್ತಾ, ಅಷ್ಟೇ ಭಯಂಕರವಾಗಿ ನಗ್ತಾನೆ. ಇದನ್ನ ನೋಡಿ ಅವಳಿಗೆ ತುಂಬಾ ಭಯ ಆಗಿ ಜೋರಾಗಿ ಕಿರ್ಚ್ಕೊಂಡ್ಬಿಡ್ತಾಳೆ. ಅದನ್ನ ಅಸಾಲ್ಟ್ ಆಗಿ ಅವಳನ್ನ ಎತ್ತಿ ಕಾರಲ್ಲಿ ಹಾಕೊಂಡು ಅವಳನ್ನ ಸಾಯ್ಸಕ್ಕೆ ಯಾವ ಇದು ಯೂಸ್ ಮಾಡೋಣ ಅಂತ ಚೆಕ್ ಮಾಡ್ತಾ ಇರ್ತಾನೆ. ಅಷ್ಟೇ ಇಷ್ಟೊತ್ತು ಇಲ್ಲೊಬ್ಬ ಹೆಲ್ಪ್ ಮೀ ಅಂತ ಕೂಗ್ತಾ ಇದ್ದ. ಇವಾಗ ಈ ಹುಡುಗಿ ವಾಯ್ಸ್ ಕೇಳಿಸ್ತಾ ಇರುತ್ತೆ, ಹೆಲ್ಪ್ ಮೀ ಅಂತ. ಇಲ್ಲಿ ಈ ಫಿಲ್ಮ್ ನ ಟೈಟಲ್ ಹಾಕಿ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಈ ಫಿಲ್ಮ್ ನ ಹೀರೋಯಿನ್ ಅನ್ನೇ ತೋರಿಸೋದು. ಇವಳಿಗೆ ಮಾತು ಬರಲ್ಲ, ಕಿವಿನೂ ಕೇಳಿಸಲ್ಲ. ಒಂದು ಕನ್ಸಲ್ಟೇಷನ್ ಡಿಪಾರ್ಟ್ಮೆಂಟ್ ಅಲ್ಲೇ ಕೆಲಸ ಮಾಡೋದಿತ್ತು. ಪ್ರಾಡಕ್ಟ್ಸ್ ಎಲ್ಲ ತಗೊಳ್ಳೋರು ಇದ್ರ ಹ್ಯಾಂಡಿಕ್ಯಾಪ್ಸ್ ಇರ್ತಾರಲ್ವಾ, ಮಾತು ಬರ್ದೇ ಇರೋರು, ಕಿವಿ ಕೇಳಿಸ್ತಾ ಇರೋರು, ಅಂತವ್ರೆಲ್ಲ ಏನಾದ್ರು ಕಂಪ್ಲೇಂಟ್ಸ್ ಹೇಳ್ಬೇಕಂದ್ರೆ ಏನಾದ್ರು ಎನ್ಕ್ವೈರಿ ಮಾಡ್ಬೇಕಂದ್ರೆ ನಮ್ ಹೀರೋಯಿನ್ ಹತ್ರನೇ ಮಾಡೋದು. ಇವಳ ಕೆಲ್ಸನೇ ಕಸ್ಟಮರ್ಸ್ ಹತ್ರ ಮಾತಾಡೋದಲ್ವಾ. ಇವಳ ಹತ್ರ ತುಂಬಾ ಸ್ವೀಟ್ ಆಗಿ ಮಾತಾಡೋರ ಹತ್ರ ಇವಳು ಸ್ವೀಟ್ ಆಗಿ ಮಾತಾಡ್ತಾಳೆ. ಆಕ್ಚುಲಿ ಸೈನ್ ಲ್ಯಾಂಗ್ವೇಜ್ ಅಲ್ಲೇ ಮಾತಾಡೋದು. ಯಾವಾಗ ನೋಡಿದ್ರು ಒಂದು ಸ್ಮೈಲಿಂಗ್ ಫೇಸ್ ಅಲ್ಲೇ ಇರ್ತಾಳೆ. ಯಾರಿಗಾದ್ರೂ ಬೈಬೇಕಂದ್ರೆ ಏನೋ ಬಾಯಿ ಇದ್ರೆ ತುಂಬಾ ಮಾತಾಡ್ತೀಯಾ ಅಂತ ಕೇಳ್ತೀವಲ್ಲ, ಆತರ ಒಬ್ಳು ಕೈ ಇದ್ರೆ ನಾನು ಏನ್ ಬೇಕಾದ್ರೂ ಬೈಬೋದು ಅಂತ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ನಮ್ ಹೀರೋಯಿನ್ಗೆ ಸರಿಯಾಗಿ ಬೈತಾ ಇರ್ತಾಳೆ. ಆದಷ್ಟು ನಮ್ ಹೀರೋಯಿನ್ ಕೂಡ ಅವಳಿಗೆ ಸಮಾಧಾನ ಮಾಡಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಅವಳು ಕೇಳೋ ತರ ಇಲ್ಲ, ತುಂಬಾ ಕಿಡ್ದಾಗ ಬೈತಾ ಇರ್ತಾಳೆ. ಒಂದ್ ಸ್ಟೇಜ್ ಗೆ ನಮ್ ಹೀರೋಯಿನ್ಗೆ ಟೆನ್ಷನ್ ಆಗ್ಬಿಟ್ಟು, ಅಯ್ಯ ನಿನ್ನ ಅವಾಗಿಂದ ಹೇಳ್ತಾನೆ ಇದೀನಿ ಮತ್ತೆ ಅದನ್ನೇ ಬೈತಾ ಇದೀಯಾ ಅಂತ ಇವಳು ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಸಕ್ಕದಾಗಿ ಬೈಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಬೈಬೇಕಾದ್ರೆ ಕೂಡ ತುಂಬಾನೇ ಕ್ಯೂಟ್ ಆಗಿ ನಕ್ಕೊಂಡೇ ಬೈತಾ ಇರ್ತಾಳೆ. ಬೇಸಿಕ್ ಆಗಿ ನಮ್ ಹೀರೋಯಿನ್ ಕ್ಯಾರೆಕ್ಟರ್ ಹೆಂಗಂದ್ರೆ ತುಂಬಾನೇ ಸ್ಮಾರ್ಟ್ ಆಗಿರೋ, ತುಂಬಾನೇ ಬೋಲ್ಡ್ ಆದ ಹುಡುಗಿ. ಅವ್ರ ಆಫೀಸ್ ಅವರೆಲ್ಲ ಕೂಡ ಲಂಚ್ ಬ್ರೇಕ್ ಅಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇರ್ಬೇಕಾದ್ರೆ ಇವಳಿಗೆ ಕಿವಿನೂ ಕೇಳಿಸಲ್ಲ, ಬಾಯಿ ಬರಲ್ಲ ಅಂತ ಇವಳ ಬಗ್ಗೆನೇ ಹೇಳ್ಕೊಂಡು ಏನೋ ಟೀಸ್ ಮಾಡ್ತಾ ಇರ್ತಾರೆ. ಆದ್ರೆ ಇವಳಿಗೆ ಚೆನ್ನಾಗಿ ಅರ್ಥ ಆಗ್ತಾ ಇರುತ್ತೆ. ಅವ್ರ ಲಿಪ್ ಮೂವ್ಮೆಂಟ್ ನ ಹಿಡಿದ ಇವಳು ಚೆನ್ನಾಗಿ ಕಂಡಿಡಿತಾಳೆ. ಇವಳು ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಅವ್ರನ್ನ ಸರಿಯಾಗಿ ಬೈತಾ ಇರ್ತಾಳೆ. ಬಟ್ ಅವ್ರಿಗೆ ಯಾರಿಗೂ ಅರ್ಥ ಆಗಲ್ವಲ್ಲ, ಅವ್ರ ಹಂಗೆ ನಗ್ತಾ ಇರ್ತಾರೆ. ಈಗ ಹಂಗೆ ಒಂದು ಹುಡುಗಿನ ತೋರಿಸ್ತಾರೆ. ತುಂಬಾನೇ ಕ್ಯೂಟ್ ಆಗಿ ಶಾರ್ಟ್ ಆಗಿ ಡ್ರೆಸ್ ನ ಮಾಡ್ಕೊಂಡು ಅವ್ರ ಅಣ್ಣಗ್ ಭಯ ಪಟ್ಕೊಂಡೆ ರೂಮ್ ಇಂದ ಹೊರಗಡೆ ಬರ್ತಾಳೆ. ಹೇಳ್ಬೇಕಂದ್ರೆ ಅವ್ರನ್ನ ಇನ್ನು ತಲೆ ಎತ್ತಿ ಕೂಡ ನೋಡಿಲ್ಲ. ಮರ್ಯಾದೆಗೋಗಿ ಈಗ ಡ್ರೆಸ್ ಚೇಂಜ್ ಮಾಡಿಲ್ಲ ಅಂದ್ರೆ ವೇಟ್ ಬೀಳುತ್ತೆ ನಿನ್ಗೆ ಅಂತ ಬೈತಾರೆ. ಅವಳಂಗೆ ಹತ್ರ ಬಂದವಳು, ನಾನು ಡೇಟ್ಗೆ ಹೋಗ್ತಾ ಇದೀನಿ, ನಾನು ಈ ತರ ಕೂಡ ಡ್ರೆಸ್ ಮಾಡ್ಕೊಂಡಿಲ್ಲ ಅಂದ್ರೆ ಒಬ್ಬನಿಗೆ ನಾನು ಹೆಂಗ್ ಇಷ್ಟ ಆಗ್ತೀನಿ, ನನ್ಗೆ ಯಾವಾಗ ಮದ್ವೆ ಆಗುತ್ತೆ ಅಂತ ಕೇಳ್ತಾ ಇದ್ರೆ ಅವ್ರನ್ನ ಕೂಡ ಓ ಹೌದಾ ಸರಿ ಹಂಗಾದ್ರೆ ಈಗ ಒಳಗಡೆ ಹೋಗಿ ಫಸ್ಟ್ ಡ್ರೆಸ್ ಚೇಂಜ್ ಮಾಡು, ಇಲ್ಲಾಂದ್ರೆ ಅಷ್ಟೇ ನೀನ ಅಂತ ಮತ್ತೆ ಬೈತಾರ. ಇವನೊಬ್ಬ ಏನ್ ಹೇಳಿದ್ರು ಅರ್ಥ ಮಾಡ್ಕೊಳ್ಳಲ್ಲ ಅಂತ ಅವ್ನು ನಂಗೆ ತಳ್ಬಿಟ್ಟು ನಿನ್ಗೋಗ್ ತಂಗಿಯಾಗಿ ಹುಟ್ಟಿದೀನಿ ನೋಡು ಅಂತ ಬೈಕೊಂಡು ನಂಗೆ ಒಳಗಡೆ ಹೋಗ್ತಾಳೆ. ಒಳಗಡೆ ಹೋಗಿ ಸ್ಕರ್ಟ್ ನ ಬಿಚ್ಬಿಟ್ಟು ಯಾವ್ದೋ ಶಾರ್ಟ್ಸ್ ಹಾಕೊಂಡ್ ಬರ್ತಾಳೆ. ಅವ್ರನ್ನ ಕೂಡ ಅದನ್ನ ನೋಡ್ಬಿಟ್ಟು ಏನು ಶಾರ್ಟ್ಸ್ ತುಂಬಾ ಶಾರ್ಟ್ ಆಗಿದೆ ಅಂತ ಹೇಳಿದ್ರೆ ಏ ಹೋಗ ನಿನ್ಗೆ ಇದು ಕೂಡ ಹಾಕ್ಬಾರ್ದ ಅಂತ ಬೈತಾಳೆ. ಸರಿ ಆಯ್ತು ಹೋಗು ಪರವಾಗಿಲ್ಲ, ಆದ್ರೆ 8 ಗಂಟೆಗೆಲ್ಲ ಮನೇಲಿ ಇರ್ಬೇಕು, ಇಲ್ಲಾಂದ್ರೆ ಗೊತ್ತಲ್ವಾ ಅಂತ ಬೈತಾ ಇದ್ರೆ ಅವಳ ಕೂಡ ಸರಿ ಆಯ್ತು ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸ್ವಲ್ಪ ಹೊರಗಡೆ ಬರ್ತಾಳೆ. ಅಷ್ಟೇ ಹೋಗ ನೀನ್ ಹೇಳಿದ್ರೆ ನಾನ್ ಕೇಳ್ಬೇಕಾ, ನಾನು 12 ಗಂಟೆಗೆ ಮನೆಗ್ ಬರೋದು ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟು ಅಲ್ಲಿಂದ ಓಡಾಟೋಗ್ತಾಳೆ. ಇವನು ಬರೀ ಹಿಂಸೆ ಮಾತ್ರ ಅಲ್ಲ, ಭಯಂಕರ ಕೋಪ ಬರೋ, ಭಯಂಕರ ಟೆಂಪರ್ ಇರೋ ಒಂದು ಪೊಲೀಸ್ ಆಫೀಸರ್ ಕೂಡ. ಇವನು ಕೋಪ ಬಂದ್ರೆ ಯಾರ ಕೈಲಿ ಇವನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ, ಅಷ್ಟು ಕೋಪ ಇರುತ್ತೆ. ಇವನ್ಗೆ ಪ್ರಪಂಚ ಅಂತ ಇರೋದು ಇವ್ರ ತಂಗಿ ಒಬ್ರೆ. ಒಂದು ಒಳ್ಳೆ ಮತ್ತೆ ಭಯಂಕರ ಸ್ಟ್ರಿಕ್ಟ್ ಆಫೀಸರ್ ಅಂತ ಹೇಳ್ಬೋದು. ಇನ್ನೊಂದ್ ಕಡೆ ಹೀರೋಯಿನ್ ಅವ್ರ ಅಮ್ಮನ ತೋರಿಸ್ತಾರೆ. ಅವ್ರಿಗೂ ಅಷ್ಟೇ ಹೀರೋಯಿನ್ ತರಾನೇ ಮಾತು ಬರಲ್ಲ, ಕಿವಿನೂ ಕೇಳಿಸಲ್ಲ. ಅವ್ರು ಎಲ್ಲೋ ಕೆಲಸ ಮಾಡ್ತಾ ಇರೋಂಗಿದೆ. ಇವತ್ತು ಅವ್ರಿಗೆ ಪೇಮೆಂಟ್ ಕೊಡ್ತಾರೆ. ಅಮೌಂಟ್ ನ ನೋಡಿದ ತಕ್ಷಣ ತುಂಬಾ ಸಂತೋಷ ಪಡ್ತಾರೆ. ಯಾಕಂದ್ರೆ ಇವರು ಅವ್ರ ಮಗಳನ್ನ ಕರ್ಕೊಂಡು ಜೇಜು ಐಲ್ಯಾಂಡ್ ಹೋಗ್ಬೇಕು ಅಂತ ತುಂಬಾ ದಿನದಿಂದ ಕನ್ಸ್ ಕಟ್ಕೊಂಡಿರ್ತಾರೆ. ಇವತ್ತದು ನೆರವೇರುತ್ತೆ ಅಂತ ಅಮೌಂಟ್ ನೋಡಿದ ತಕ್ಷಣ ತುಂಬಾ ಸಂತೋಷ ಪಡ್ತಾರೆ. ಅದೇ ಟೈಮ್ ಅಲ್ಲಿ ಹೀರೋಯಿನ್ ಕೂಡ ಅವ್ರ ಅಮ್ಮನ ಪಿಕಪ್ ಮಾಡೋದಕ್ಕೆ ಒಂದು ಕಾರ್ ನ ತಗೊಂಡ್ ಬಂದಿರ್ತಾಳೆ. ಅವಳು ಆಕ್ಚುಲಿ ಮೇನ್ ರೋಡ್ ಅಲ್ಲಿ ನಿಲ್ಸಿರ್ತಾರೆ. ಅವ್ರ ಅಮ್ಮ ಕೆಲಸ ಮಾಡೋದು ಇಲ್ಲಿಂದ ಸ್ವಲ್ಪ ದೂರದಲ್ಲಿ. ಆ ರೋಡ್ ಅಲ್ಲಿ ಕಾರ್ ಎಲ್ಲ ಹೋಗಕ್ ಆಗೋದಿಲ್ಲ. ಈಗ ಅವ್ರ ಅಮ್ಮನು ಬರ್ತಾರೆ. ಅವ್ರ ಮಗಳನ್ನ ನೋಡಿದ ತಕ್ಷಣ ತುಂಬಾ ಸಂತೋಷ ಪಡ್ತಾರೆ. ಅವ್ರು ಹಂಗೆ ಕೈ ಆಡಿಸ್ತಾರೆ. ಆಕ್ಚುಲಿ ನಮ್ ಹೀರೋಯಿನ್ ಕೂಡ ಕಿವಿ ಕೇಳಿಸೋದಿಲ್ವಲ್ಲ, ಅವ್ರ ಸುತ್ತ ಯಾವಾಗೂ ಒಂದು ಸೈಲೆನ್ಸ್ ಯಾವಾಗೂ ಇದ್ದೇ ಇರುತ್ತೆ. ಅವ್ರ ಅಮ್ಮಗೂ ಕಿವಿ ಕೇಳಿಸೋದಿಲ್ವಲ್ಲ. ಆದ್ರೆ ನಮ್ ಹೀರೋಯಿನ್ ಕಾರ್ ಹಿಂದ್ಗಡೆ ಒಂದು ಬಾರ್ ತರ ಸೆಟ್ ಮಾಡಿರ್ತಾಳೆ. ಹಿಂದ್ಗಡೆ ಯಾವ್ದಾದ್ರು ವೆಹಿಕಲ್ಸ್ ಬರೋ ತರ ಇದ್ರೆ ಆ ಸೆನ್ಸರ್ ಅಲ್ಲಿ ಅವಳಿಗೆ ಗೊತ್ತಾಗುತ್ತೆ. ಇವಾಗ ಕೂಡ ಸೆನ್ಸರ್ ಅಲ್ಲಿ ರೆಡ್ ಅಲರ್ಟ್ ತೋರಿಸ್ತಾ ಇರುತ್ತೆ. ಭಯಂಕರವಾಗಿ ಏನೋ ಸ್ಪೀಡ್ ಆಗಿ ಬರ್ತಾ ಇದೆ ಅಂತ ಇವಳಿಗೆ ಫೀಲ್ ಆಗ್ತಾ ಇದೆ. ಏನಿದು ಅಂತ ನೋಡಿದ್ರೆ ಹಿಂದ್ಗಡೆ ಒಬ್ಬ ಬೈಕ್ ಅಲ್ಲಿ ತುಂಬಾನೇ ಸ್ಪೀಡ್ ಆಗಿ ಬರ್ತಾ ಇರ್ತಾನೆ. ಈ ಕಡೆ ಅವ್ರ ಅಮ್ಮನೂ ಬರ್ತಾ ಇರ್ತಾರೆ. ಇವಳ ಅಮ್ಮ ರೋಡ್ ಕ್ರಾಸ್ ಮಾಡ್ಬೇಡ ಅಲ್ಲೇ ಇರು ಅಂತ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾ ಇದ್ದಾಳೆ. ಬಟ್ ಅವ್ರ ಅಮ್ಮಗೆ ಅರ್ಥ ಆಗ್ತಾ
ಇಲ್ಲ. ಇವಳು ತುಂಬಾನೇ ಗಾಬರಿಯಾಗಿ ಹೇಳ್ತಾ ಇರೋದ್ರಿಂದ ಅವ್ರ ಅಮ್ಮಗ ಆ ಕಡೆ ಗಾಬರಿ ಆಗುತ್ತೆ. ಅಯ್ಯೋ ಏನಾಯ್ತು ಏನೋ ಯಾಕೆ ಇವಳು ಈ ತರ ಮಾಡ್ತಿದ್ದಾಳೆ ಅಂತ ಅವ್ರು ಓಡ್ ಬರಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಇವಳು ಹೆಂಗಾದ್ರೂ ಮಾಡಿ ಅವ್ರ ಅಮ್ಮನ ಸ್ಟಾಪ್ ಮಾಡ್ಬೇಕಂತ ತುಂಬಾನೇ ಟ್ರೈ ಮಾಡ್ತಾಳೆ. ಕಾರ್ ಬಿಟ್ಟು ಇಳಿಬೇಕು ಅಂತ ಅನ್ಕೊಂತಾಳೆ. ಅಷ್ಟೆಲ್ಲ ಬೈಕ್ ಅವನ ಕಡೆ ಪಾಸ್ ಆಗ್ತಾನೆ. ಅವ್ರ ಅಮ್ಮಗೂ ಜಸ್ಟ್ ಮಿಸ್ ಸರ್ ಅಂತ ಹಂಗೆ ಪಾಸ್ ಆಗ್ತಾನೆ ಅವನು. ಆಮೇಲೆ ಅವ್ರ ಅಮ್ಮನು ಬಂದು ಕಾರ್ ಹತ್ಕೊಳ್ತಾರೆ. ಹೀರೋಯಿನ್ ಬೈತಾಳೆ, ಈಗ ಅಮ್ಮ ನೋಡ್ಕೊಂಡ್ ಬರಲ್ವಾ, ಗಾಡಿ ಬರ್ತಾ ಇದೆ, ನಿನ್ ಪಡೆಗೆ ನೀನ್ ಓಡ್ ಬರ್ತಾ ಇದೀಯಾ ಅಂದಾಗ ಅವ್ರ ಅಮ್ಮ ಕೂಡ ಅದೇ ಏನ್ ಆಗಿಲ್ವಲ್ಲಮ್ಮ, ಬಿಡು ಪರವಾಗಿಲ್ಲ, ನಾನ್ ಸೇಫ್ ಆಗಿದ್ದೀನಿ ತಾನೆ ಅಂತ ಹಂಗೆ ಸೈನ್ ಲ್ಯಾಂಗ್ವೇಜ್ ಅಲ್ಲೇ ಮಾತಾಡ್ಕೊಳ್ತಾರೆ. ಆಮೇಲೆ ಅವ್ರ ಅಮ್ಮ ಪೇಮೆಂಟ್ ತೋರಿಸ್ತಾರೆ. ನೋಡಿ ಈ ತರ ಪೇಮೆಂಟ್ ಬಂದಿದೆ, ನಾವು ಜೆಜು ಐಲ್ಯಾಂಡ್ ಹೋಗೋಣ ಅಂತ ತುಂಬಾ ಸಂತೋಷವಾಗಿ ಮಾತಾಡ್ತಾರೆ. ಇದೆಲ್ಲ ನಡೀತಾ ಇರೋದು ಒಂದು ಮಿಡ್ ನೈಟ್ ತಾನೆ. ಇವ್ರಂಗೆ ಕಾರಲ್ಲಿ ಮಾತಾಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ಹೀರೋನ ತೋರಿಸ್ತಾರೆ. ಅವ್ನ್ ಕೂಡ ಕೆಲಸ ಎಲ್ಲ ಮುಗಿಸಿ ಮನೆಗೆ ಹೋಗ್ತಾನೆ. ನೋಡಿದ್ರೆ ಅವ್ರ ತಂಗಿ ಇನ್ನೂ ಬಂದಿರೋದಿಲ್ಲ. ಆಕ್ಚುಲಿ ಈಗ ಇವ್ರಿರೋ ಏರಿಯಾ ಬಂದು ಒಂದು ಗಲ್ಲಿ ತರ, ವೆಹಿಕಲ್ಸ್ ಏನು ಜಾಸ್ತಿ ಓಡಾಡಲ್ಲ, ಹೇಳ್ಬೇಕಂದ್ರೆ ಜನಗಳೇ ಜಾಸ್ತಿ ಓಡಾಡಲ್ಲ, ಆತರ ಒಂದು ಏರಿಯಾ. ಆಲ್ರೆಡಿ ಅವಳು ಮೆಸೇಜ್ ಮಾಡಿರ್ತಾಳನ ಇಲ್ಲೇ ಪಕ್ಕದಲ್ಲಿ ಬಂದ್ಬಿಟ್ಟೆ ಅಂತ. ಸರಿ ಇಲ್ಲೇ ಇದ್ದಾಳೆ ಬಂದ್ಬಿಡ್ತಾಳೆ ಅಂತ ಅವ್ರ ಅಣ್ಣನು ಸುಮ್ನೆ ಇರ್ತಾನೆ. ಅದಾದ್ಮೇಲೆ ಹೀರೋಯಿನ್ ಅವ್ರ ಅಮ್ಮನ ಸ್ಟಾಪ್ ಮಾಡ್ಬಿಟ್ಟು, ಅಮ್ಮ ಬಸ್ ಸ್ಟ್ಯಾಂಡ್ ಅಲ್ಲಿ ವೇಟ್ ಮಾಡ್ರಿ, ನಾನು ಕಾರ್ನ ಪಾರ್ಕ್ ಮಾಡ್ಬಿಟ್ಟು ಬಂದ್ಬಿಡ್ತೀನಿ ಅಂತ ಹೇಳ್ತಾಳೆ. ಫಸ್ಟ್ ಹೇಳಿದ್ನಲ್ಲ ಫುಲ್ ಗಲ್ಲಿ ಗಲ್ಲಿಯಾಗಿರೋದ್ರಿಂದ ಕಾರ್ನ ಬೇರೆ ಹತ್ರ ಪಾರ್ಕ್ ಮಾಡ್ಬೇಕು. ಸೊ ಅವ್ರ ಅಮ್ಮನ ರೋಡ್ ಅಲ್ಲೇ ಬಿಟ್ಟು ಇವಳು ಕಾರ್ನ ಅಲ್ಲಿಂದ ಎತ್ಕೊಂಡು ಹೋಗ್ತಾಳೆ. ತುಂಬಾ ಹೊತ್ತಿಂದ ಅದೇ ರೋಡ್ ಅಲ್ಲಿ ಒಂದು ಕಾರ್ ನಿಂತಿರುತ್ತೆ. ಆಕ್ಚುಲಿ ಆ ಕಾರಲ್ಲಿ ಇರೋದು ಬೇರೆ ಯಾರು ಅಲ್ಲ, ಆ ಸೈಕೋನೆ. ತುಂಬಾ ಹೊತ್ತಿಂದ ಯಾರನ್ನಾದ್ರೂ ಸಾಯಿಸ್ಬೇಕು ಅನಿಸ್ತಾ ಇದೆಯಾ, ಯಾರು ಸಿಗ್ತಾನೆ ಇಲ್ವೇ ಅಂತ ವೇಟ್ ಮಾಡ್ತಾ ಇದ್ದ. ಈಗ ಹೀರೋಯಿನ್ ಅವ್ರ ಅಮ್ಮನ ನೋಡ್ಬಿಟ್ನಾ, ಸರಿ ಯಾರೋ ಒಬ್ರು ಸಿಕ್ಕಿದ್ರು, ಅವ್ರ ಕತೆ ಮುಗ್ಸೋಣ ಅಂತ ಅವ್ರನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಆಕ್ಚುಲಿ ಇವ್ನ್ಗೆ ಕತ್ತಿ ಎತ್ತಿದ ತಕ್ಷಣ ಚುಚ್ಚಿ ಸಾಯಿಸ್ಬಿಡ್ಬೇಕು ಅಂತ ಇಲ್ಲ, ಅವ್ರ ಎಮೋಷನ್ಸ್ ಜೊತೆ ಆಡಿ ಅವ್ರನ್ನ ತುಂಬಾನೇ ಕೇಳ್ಕೊಳ್ಳೋ ತರ ಮಾಡ್ತಾನೆ. ಆಮೇಲೆನೆ ಕೊಲೆ ಮಾಡೋದು. ಸೊ ಶಾರ್ಪ್ ಆಗಿರೋ ಒಂದು ಕತ್ತಿನ ಇಟ್ಕೊಂಡು ಹೀರೋಯಿನ್ ಅವ್ರ ಅಮ್ಮನ ಫಾಲೋ ಮಾಡ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ನೇನ್ ಆಲ್ಮೋಸ್ಟ್ ಹತ್ರನೇ ಹೋಗ್ಬಿಟ್ಟ, ಅಷ್ಟೇ ತಲೆಲೆ ಹೊಡೆದು ಅವ್ರನ್ನ ಚುಚ್ಚಿ ಸಾಯಿಸ್ಬಿಡ್ಬೇಕು ಅಂತ ಹೋಗ್ತಾನೆ. ಆದ್ರೆ ಅದೇ ಟೈಮಲ್ಲಿ ಆಪೋಸಿಟ್ ಅಲ್ಲಿ ಹೀರೋ ಅವ್ರ ತಂಗಿ ಬರ್ತಾ ಇರ್ತಾಳೆ. ಬೆಳಿಗ್ಗೆ ಡೇಟ್ ಹೋಗಿದ್ಲಲ್ಲ ಆ ಹುಡ್ಗಿ ಅದ್ ಪಾಸ್ ಆಗೋದನ್ನ ನೋಡ್ಬಿಟ್ಟು ಇವ್ನ್ ಟಾರ್ಗೆಟ್ ಜಸ್ಟ್ ಅಲ್ಲಿ ಮಿಸ್ ಆಗೋಯ್ತು. ಈಗ ಹುಡುಗಿನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಈ ಹುಡುಗಿನ ಅದು ಚೇಸ್ ಮಾಡಿ ಸಾಯಿಸ್ಬಿಡೋಣ ಅಂತ. ಅದಾದ್ಮೇಲೆ ಏನಾಯ್ತು ಅಂತ ತೋರಿಸಿಲ್ಲ. ಈ ಕಡೆ ಹೀರೋಯಿನ್ ಕೂಡ ಕಾರ್ನ ಪಾರ್ಕ್ ಮಾಡ್ಬಿಟ್ಟು ನಡ್ಕೊಂಡ್ ಬರ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಹೀರೋನ ತೋರಿಸ್ತಾರೆ. ಅವ್ರ ತಂಗಿ ಕೂಡ ಇದು ಪಕ್ಕದಲ್ಲೇ ಬಂದ್ಬಿಟ್ಟೆ ಅಂತ ಹೇಳಿದ್ಲಲ್ಲ, ಪಕ್ಕದಲ್ಲಿ ಬಂದ್ಮೇಲೆ ಮನೆಗ್ ಬರಕ್ ಯಾಕೆ ಇಷ್ಟೊತ್ತು ಮೆಸೇಜ್ ಮಾಡ್ತಾ ಇದ್ಲು, ಈಗ ಮೆಸೇಜ್ ಇಲ್ವೇ ಅಂತ ಹೇಳಿ ಫೋನ್ ನೋಡ್ತಾನೆ. ಸರಿ ಕಾಲ್ ಮಾಡೋಣ ಅಂತ ನೋಡಿದ್ರೆ ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ಇವ್ನಿಗೆ ಗಾಬರಿ ಆಗೋಯ್ತು, ಏನಾಗೋಯ್ತೋ ಏನೋ, ಯಾಕೆ ಇವಳು ಇನ್ನೂ ಬಂದಿಲ್ಲ ಅಂತ. ಇವ್ ನಂಗೆ ಹುಡ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ನೊಂದ್ ಕಡೆ ಸೈಕೋನ ತೋರಿಸ್ತಾರ. ಅವ್ನ್ ಮತ್ತೆ ಕಾರಲ್ಲಿ ಕೂತಿರ್ತಾನೆ. ಆ ಹುಡ್ಗಿನ ಏನ್ ಮಾಡ್ದ ಅಂತ ಗೊತ್ತಿಲ್ಲ. ಇವ್ನ್ ತುಂಬಾ ಹೊತ್ತು ಹೀರೋನ್ ಅವ್ರ ಅಮ್ಮನ ಹತ್ರ ನೋಡ್ತಾ ಇರೋದಕ್ಕೆ ಅವ್ನ ಕಣ್ಣಿಗೆ ಇಡಿಸ್ತಾ ಇಲ್ಲ ಅಂತ ಕಾಣಿಸುತ್ತೆ. ಸರಿ ಆಯ್ತು, ಇನ್ನೊಂದ್ ಕೆಲಸ ಸಿಕ್ಬಿಡ್ತು, ಆಯ್ಮ ಕತ್ತಿನೂ ಮುಗಿಸ್ಬಿಡೋಣ ಅಂತ ಮತ್ತೆ ಅವ್ನ್ ಕಾರಲ್ಲಿ ಇರೋ ಒಂದು ಶಾರ್ಪ್ ಆದ ಕತ್ತಿನ ತಗೊಂಡು ಇನ್ನೇನ್ ಅಲ್ಲಿಂದ ಹೋಗ್ಬೇಕನ್ನೋಷ್ಟ್ರಲ್ಲಿ ಹೀರೋಯಿನ್ ಅವ್ರ ಅಮ್ಮ ನಿಂತಿದ್ರಲ್ಲ, ಯಾರೋ ಬಂದು ಅವ್ರ ಅಮ್ಮನ ಜೋರಾಗಿ ಡಿಕ್ಕಿ ಹೊಡೆದ್ ಬಿಡ್ತಾರೆ. ಯಾರಂತ ನೋಡಿದ್ರೆ ಅಣ್ಣನೇ ಬಂದಿರೋದು. ಅವ್ರ ತಂಗಿನ ಹುಡ್ಕೊಂಡು ಪಾಪ ತುಂಬಾನೇ ಗಾಬರಿಯಾಗಿ ಓಡ್ ಬಂದಿರೋದ್ರಿಂದ ಗೊತ್ತಿಲ್ಲದೆ ಅವ್ರಿಗೆ ಡಿಕ್ಕಿ ಹೊಡೆದ್ ಬಿಡ್ತಾರೆ. ಫೋನು ಕೆಳಗಡೆ ಬಿದ್ಬಿಡುತ್ತೆ. ಇವ್ರು ತುಂಬಾ ಸಾರಿ ಹೇಳ್ಬಿಟ್ಟು, ಅಮ್ಮ ಇತ್ರ ಯೆಲ್ಲೋ ಕಲರ್ ಡ್ರೆಸ್ ಹಾಕೊಂಡು ಒಂದ್ ಹುಡುಗಿ ಈ ಕಡೆ ಬಂದ್ರ ಅಂತ ಕೇಳಿದ್ರೆ ಇವ್ರು ಡಿಕ್ಕಿ ಹೊಡೆದಿದ್ ಫೋರ್ಸ್ಗೆ ಪಾಪ ಹೀರೋಯಿನ್ ಅವ್ರ ಅಮ್ಮಗೆ ತುಂಬಾನೇ ಭಯ ಆಗಿರುತ್ತೆ. ಅವ್ರ ಹಂಗೆ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಇಲ್ಲ ನೋಡಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಹೀರೋಗ್ ಅರ್ಥ ಆಗುತ್ತೆ, ಓ ಇವ್ರಿಗೆ ಮಾತು ಬರಲ್ಲ, ಕಿವಿನೂ ಕೇಳಿಸಲ್ಲ ಅಂತ. ಸರಿ ಸಾರಿ ಮಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹುಡ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇದನ್ನೆಲ್ಲ ಆ ಸೈಕೋ ಕಾರಿಂದ ನಿಂತ್ಕೊಂಡು ನೋಡ್ತಾನೆ ಇರ್ತಾನೆ. ಆಮೇಲೆ ಹೀರೋಯಿನ್ ಕೂಡ ಹಂಗೆ ನಡ್ಕೊಂಡ್ ಬರ್ತಾ ಇರ್ತಾಳೆ ಅವ್ರ ಅಮ್ಮನ ಜಾಯಿನ್ ಮಾಡ್ಬೇಕು ಅಂತ. ಅದು ಪೂರ್ತಿ ಗಲ್ಲಿ ಆಗಿರೋದ್ರಿಂದ ಅಲ್ಲಿರೋ ಒಂದು ಸ್ಟ್ರೀಟ್ ಇಂದ ಒಂದು ಶೂ ಬಂದು ಬೀಳುತ್ತೆ. ಇವಳಿಗೆ ಸಖತ್ ಭಯ ಆಗ್ಬಿಡುತ್ತೆ. ಆ ಸೈಕೋ ಕೂಡ ಅದೇ ಕಾರಲ್ಲೇ ಕೂತಿರ್ತಾನೆ. ಎದುರುಗಡೆನೆ ಇರುತ್ತೆ ಆ ಕಾರು. ಅವ್ನ್ ಹೇಳ್ತಾನೆ, ಈಗ ನೀನ್ ಏನಾದ್ರೂ ಆ ಕಡೆ ಹೋದೆ ಅಂದ್ರೆ ಅಷ್ಟೇ ಮಗಳೇ ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಬೆದರ್ಸ್ತಾನೆ. ಬಟ್ ನಮ್ಮ ಹೀರೋಯಿನ್ಗೇನು ಅರ್ಥ ಆಗಲ್ವಲ್ಲ, ಕತ್ಲಾಗಿರೋದ್ರಿಂದ ಅವ್ನ್ ಏನ್ ಮಾತಾಡ್ತಿದಾರೆ ಅಂತ ಕೂಡ ಅರ್ಥ ಆಗ್ತಾ ಇಲ್ಲ. ಬಟ್ ಇವಳಿಗೆ ಅಲ್ಲಿ ಏನೋ ಇದೆ ಅಂತ ಗೊತ್ತು. ಅದೊಂದು ಹುಡುಗಿ ಶೂ ಆಗಿರೋದ್ರಿಂದ ಇವಳಿಗೆ ಅದನ್ನ ಹಂಗೆ ಪಾಸ್ ಮಾಡಿ ಹೋಗಕ್ಕೂ ಆಗ್ತಾ ಇಲ್ಲ. ಸರಿ ನೋಡೇ ಬಿಡೋಣ ಅಂತ ಸ್ಲೋವಾಗಿ ಹಂಗೆ ಆ ಸ್ಟ್ರೀಟ್ ಹತ್ರನೇ ಹೋಗ್ತಾಳೆ. ಈಗ ಸಡನ್ ಆಗಿ ಒಂದ್ ಫೇಸ್ ಬಂದು ಹೆಲ್ಪ್ ಅಂತ ಜೋರಾಗಿ ಕಿರ್ಸ್ತಾ ಇರ್ತಾಳೆ. ಅದು ಹೀರೋಯಿನ್ ನೋಡಿದ ತಕ್ಷಣ, ಅಕ್ಕ ಪ್ಲೀಸ್ ಹೆಲ್ಪ್ ಮಾಡಿ ಅಂತ ತುಂಬಾನೇ ಕೇಳ್ಕೊಂತಾಳೆ. ಇದು ಬೇರೆ ಯಾರು ಅಲ್ಲ, ಹೀರೋ ಅವ್ರ ತಂಗಿನೇ. ಆ ಸೈಕೋ ಇವಳು ಸೊಂಟಕ್ಕೆ ಚುಚ್ಬಿಟ್ಟಿರ್ತಾನೆ. ಅವಳ ಕೈಲಿ ನಡೆಯಕ್ಕೂ ಆಗ್ತಾ ಇಲ್ಲ. ಪಾಪ ಹಂಗೆ ಕುತ್ಕೊಂಡು ಕೇಳ್ತಾ ಇರ್ತಾಳೆ. ಹೀರೋಯಿನ್ ಕೂಡ ನೋಡಿದವಳು ಸರಿ ಹೆಲ್ಪ್ ಮಾಡೋಣ ಅಂತ ಅವಳ ಹತ್ರ ಹೋಗಿ ಅವಳಿಗೆ ಹೆಲ್ಪ್ ಮಾಡ್ಬೇಕು ಅನ್ಕೊಳ್ಳೋ ಟೈಮಲ್ಲಿ ಸೈಕೋ ಇಂದ ಬಂದ್ಬಿಟ್ಟ. ಬಂದವನು ಅವಳು ನಂಗೆ ಹಿಡಿದು ಗೋಡೆಗೆ ಹಾಕ್ಬಿಟ್ಟು, ಬುದ್ಧಿ ಇಲ್ಲ ನಿನ್ಗೆ, ಅವಳು ಹೆಲ್ಪ್ ಅಂತ ಕರಿತಾ ಇದ್ರೆ ಹೆಲ್ಪ್ ಮಾಡಕ್ ಬಂದ್ಬಿಡ್ತೀಯ ನೀನು, ನೋಡಿ ಈಗ ಅವಳಿಂದ ನೀನ್ ಕೂಡ ಸಾಯ್ತಾ ಇದೀಯ ಅಂತ. ಇನ್ನೇನ್ ಅವಳನ್ನ ಚುಚ್ಚಿ ಸಾಯಿಸ್ಬಿಡ್ಬೇಕು ಅಂತ ಹೋಗೋ ಟೈಮಲ್ಲೇ ಹೀರೋ ಅವ್ರ ತಂಗಿ ಕೆಳಗಡೆ ಬಿದ್ದಿದ್ಲಲ್ಲ, ಅವಳು ಫೋರ್ಸ್ ಆಗಿ ಆ ಸೈಕೋನ ಹಿಡಿದು ತಳ್ಬಿಡ್ತಾಳೆ. ಆ ಗ್ಯಾಪ್ ಅಲ್ಲಿ ಹೀರೋಯಿನ್ ಬಿಟ್ರೆ ಸಾಕು ಅಂತ ಹೇಳಿ ಎದ್ದು ಬಿದ್ದು ಅಲ್ಲಿಂದ ಓಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ದೂರದಿಂದ ಅವ್ರ ಅಮ್ಮ ಇರೋದನ್ನ ನೋಡ್ತಾಳೆ. ಈ ಟೈಮಲ್ಲಿ ಅವ್ರ ಅಮ್ಮ ಕಡೆ ಓಡೋದ್ರೆ ಅವ್ರ ಅಮ್ಮ ಕೂಡ ಅಪಾಯ ಅಂತ ಮತ್ತೆ ಕಾರ್ ಪಾರ್ಕಿಂಗ್ ಇರೋ ಕಡೆಗೆ ಓಡೋಗ್ತಾಳೆ. ಆ ಸೈಕೋಗೆ ಸಖತ್ ಟೆನ್ಷನ್ ಆಗ್ಬಿಡುತ್ತೆ. ಇವಳನ್ನ ಬಿಡಬಾರ್ದು ಅಂತ ಇವನು ಒಳ್ಳೆ ದೆವ್ವ ತರ ಮತ್ತೆ ಹೀರೋಯಿನ್ ನ ಚೇಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಹೀರೋಯಿನ್ ಹತ್ರ ಓಡೋಗ್ತಾ ಇರೋದನ್ನ ಆಕ್ಚುಲಿ ಅವ್ರ ಅಮ್ಮ ಕೂಡ ನೋಡ್ತಾರೆ. ಬಟ್ ತುಂಬಾ ದೂರದಲ್ಲಿ ಓಡೋಗ್ತಾ ಇರೋದ್ರಿಂದ ಅವಳೇನ ಅಂತ ಗೊತ್ತಿಲ್ಲ. ಇಲ್ಲೇ ತಾನೇ ವೇಟ್ ಮಾಡಕ್ ಕೇಳಿದ್ಲು ಅಂತ ಅವ್ರ ಅಮ್ಮ ಕೂಡ ಅಲ್ಲೇ ವೇಟ್ ಮಾಡ್ತಾ ಇರ್ತಾರೆ. ಈಗ ಇವನ್ ಕೂಡ ಕರೆಕ್ಟ್ ಕಾರ್ ಪಾರ್ಕಿಂಗ್ ಗೆ ಬಂದ್ಬಿಟ್ಟ. ಅವಳು ಅಲ್ಲೇ ಇರ್ತಾಳೆ. ಈ ತರ ಸೈಲೆಂಟ್ ಆಗಿರೋ ಜಾಗದಲ್ಲಿ ಓಡೋದ್ರೆ ಅವನಿಗೆ ಸೌಂಡ್ ಕೇಳಿಸುತ್ತೆ ಅಂತ ಅವಳು ಅಲ್ಲೇ ಬಚ್ಚಿಟ್ಕೊಂಡಿರ್ತಾಳೆ. ಅವಳು ಇರೋ ಜಾಗದಲ್ಲೇ ಒಂದು ಗೇಟ್ ತರ ಇರುತ್ತೆ. ಆ ಗೇಟ್ ನ ಓಪನ್ ಮಾಡ್ಕೊಂಡು ಆ ಕಡೆ ಹೋದ್ರೇನೆ ಅವಳು ಕಾರ್ ಇರೋದು. ಸರಿ ಏನ್ ಮಾಡೋದು ಅಂತ ಅವನಿಗೆ ಸೌಂಡೇ ಕೇಳಿಸಬಾರ್ದು ಅಂತ ತುಂಬಾ ಸ್ಲೋ ಆಗಿ ಗೇಟ್ ನ ತೆಗೆಯಕ್ಕೆ ಟ್ರೈ ಮಾಡ್ತಾಳೆ. ಇವಳು ಕಿವಿ ಕೇಳಿಸೋದಿಲ್ವಲ್ಲ, ಸೌಂಡ್ ಏನು ಬರ್ತಾ ಇಲ್ಲ ಅಂತ ಇವಳು ನಿಧಾನಕ್ಕೆ ತೆಗೆಯಕ್ಕೆ ಟ್ರೈ ಮಾಡ್ತಾ ಇರೋದು. ಬಟ್ ಆ ಗೇಟ್ ನ ತೆಗೆದು ತುಂಬಾ ದಿನ ಆಗಿದೆ ಅಂತ ಕಾಣಿಸುತ್ತೆ. ಅದೊಂಥರ ಕರ ಅಂತ ಸೌಂಡ್ ಬರ್ತಾ ಇರುತ್ತೆ. ಈ ಸೈಕೋ ಕೂಡ ತುಂಬಾ ಹೊತ್ತು ಓಡಿಸ್ಕೊಂಡು ಈ ಕಡೆ ಹುಡ್ಕೊಂಡ್ ಬಂದವನು ಏನಿದು ಸೌಂಡ್ ಅಂತ ಹೇಳಿ ಹಂಗೆ ಸ್ಲೋ ಆಗಿ ಅವಳ ಕಡೆ ಬರಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಏನ್ ಇವಳು ನನಗ್ ಟಫ್ ಕೊಡ್ತಾಳೆ ಅಂತ ನೋಡಿದ್ರೆ ಈ ತರ ಸಿಕ್ಕಾಕೊಂಡ್ಲಾ ಅಂತ ಅವಳು ನಂಗೆ ನೋಡ್ಕೊಂಡ್ ಬರ್ತಾನೆ. ಅವಳು ತುಂಬಾ ಕಷ್ಟಪಟ್ಟ ಡೋರ್ ನ ಹೆಂಗೋ ಓಪನ್ ಮಾಡ್ಬಿಟ್ಲು. ಆದ್ರೆ ಓಪನ್ ಮಾಡ್ಕೊಂಡು ಆ ಕಡೆ ಹೊಟ್ಟೋಗ್ಬೇಕು ಅನ್ಕೊಳ್ಳೋ ಟೈಮಲ್ಲಿ ಆ ಕಡೆ
ಒಳಗಡೆಯಿಂದ ಫುಲ್ ಆಗಿ ಚೈನ್ ಹಾಕಿ ಗೇಟ್ ನ ಸುತ್ತಿಟ್ಟಿರ್ತಾರೆ. ಅದೇ ತುಂಬಾ ಸಣ್ಣ ಇರೋದ್ರಿಂದ ಅಂದ್ರೆ ಸ್ಲಿಮ್ ಆಗಿರೋದ್ರಿಂದ ಇವ್ ಕರೆಕ್ಟ್ ಆಗಿ ಗೇಟ್ ಅಲ್ಲಿ ಇಡಿಸ್ಬಿಡ್ತಾಳೆ. ಇವಳು ತಪ್ಪಿಸ್ಕೊಂಡ್ ಆ ಕಡೆ ಹೊಟ್ಟೋದ್ಲು. ಸೈಕೋ ಕೂಡ ನೋಡ್ಬಿಟ್ಟ ಇವ್ನ್ಗೆ ಅರ್ಥ ಆಗೋಯ್ತು ಅವಳಿಗೆ ಮಾತು ಬರಲ್ಲ ಕಿವಿನೂ ಕೇಳ್ಸಲ್ಲ ಅಂತ. ಆ ಕಡೆ ಹೋದವಳು ಅವಳ ಕಾರ್ ಹತ್ರನು ಹೊಟ್ಟೋಗ್ತಾಳೆ. ಕಾರ್ ಬಟನ್ ಕೂಡ ಪ್ರೆಸ್ ಮಾಡ್ತಾಳೆ. ಎಲ್ಲಿ ಸೌಂಡ್ ಬಂದ್ಬಿಡುತ್ತೋ ಅವ್ನ ಎಲ್ಲಿ ಕರೆಕ್ಟ್ ಕಾರ್ ಹತ್ರ ಬಂದ್ಬಿಡ್ತಾನೋ ಅಂತ. ಆದ್ರೆ ಕಾರ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಫಸ್ಟ್ ಅವ್ರ ಅಮ್ಮ ಕಾಲ್ ಮಾಡ್ಬೇಕು ಅಂತ ಅವ್ರ ಅಮ್ಮಗೆ ವಿಡಿಯೋ ಕಾಲ್ ಮಾಡಿ ಮಾತಾಡ್ತಾಳೆ. ಅಮ್ಮ ನೀನ್ ಅಲ್ಲೇ ಇರು ನಾನ್ ಬಂದ್ಬಿಡ್ತೀನಿ ಅಂತ. ಈಗ ಹಂಗೆ ಸ್ಲೋ ಆಗಿ ಕಾರ್ ಹತ್ಕೊಂಡ್ ಕುತ್ಕೊಂತಾಳೆ. ನೋಡಿದ್ರೆ ಸೈಕೋ ಕಾರ್ ಒಳಗಡೆನೆ ಇರ್ತಾನೆ. ಅವ್ನ್ ಒಳಗಡೆಯಿಂದ ಮಾತಾಡ್ತಾ ಇರ್ತಾನೆ. ಓ ಹಂಗಾದ್ರೆ ನಿನ್ಗೆ ಕಿವಿ ಕೇಳ್ಸಲ್ವಾ ಅಂತ ಹಂಗೆ ಕತ್ತಿ ಇಟ್ಟು ಬೆದರಿಸ್ತಾನೆ. ನೋಡಿ ಹೋಗು ಎತ್ತು ಕಾರ್ ಸ್ಟಾರ್ಟ್ ಮಾಡು, ನಿಮ್ಮ ಅಮ್ಮನ ಕೂಡ ಹಂಗೆ ಹೋಗ್ತಾ ಇದ್ದಾರೆ, ಇಲ್ಲಿ ಪಿಕಪ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾನೆ. ಆದ್ರೆ ಇವಳು ಕಾರ್ ಸ್ಟಾರ್ಟ್ ಮಾಡೋ ತರ ಇಲ್ಲ, ಹಂಗೆ ಸೈಲೆಂಟ್ ಆಗಿ ಕೂತಿರ್ತಾಳೆ. ಇವನು ಬೆದರಿಸ್ತಾನೆ ಇರ್ತಾನೆ, ಕಾರ್ ಎತ್ತೀಯಾ ಇಲ್ವಾ ಈಗ ಅಂತ. ಈಗ ಟಕ್ ಅಂತ ಕಾರ್ನ ಸ್ಟಾರ್ಟ್ ಮಾಡಿ ಎತ್ತಾಳ್ ನೋಡಿ ಸ್ಪೀಡ್ ನ. ಇವ್ನ್ ಸೀಟ್ ಬೆಲ್ಟ್ ಹಾಕಿಲ್ವಲ್ಲ, ಹಂಗೆ ಪಲ್ಟಿ ಹೊಡ್ಕೊಂಡ್ ಬಂದ್ ಮುಂದೆ ಬೀಳ್ತಾನೆ. ಹೆಂಗಾದ್ರು ಮಾಡಿ ಇವನಿಂದ ತಪ್ಪಿಸ್ಕೋಬೇಕು ಅಂತ ನೋಡಿದ್ರೆ ಅವ್ನ್ ಇನ್ನೊಂದ್ ಕೈಯಲ್ಲಿ ಹೀರೋಯಿನ್ ಕೋಟ್ ನ ಗಟ್ಟಿಯಾಗಿ ಇಟ್ಕೊಂಡಿರ್ತಾನೆ. ಬಿಟ್ರೆ ಸಾಕು ಅಂತ ಹೇಳಿ ಅವಳು ಕೋಟ್ ನ ಕೂಡ ಬಿಚ್ಬಿಟ್ಟು ಅಲ್ಲಿಂದ ಓಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಆ ಸೈಕೋ ಕೂಡ ಹಂಗೆ ಓಡಿಸ್ಕೊಂಡೇ ಬರ್ತಾ ಇರ್ತಾನೆ. ಹೀರೋಯಿನ್ಗೆ ಹಿಂದೆ ಕೂಡ ತಿರುಗ್ ನೋಡ್ತಾ ಇಲ್ಲ ಅವಳು, ಹಂಗೆ ಓಡೋಗ್ತಾ ಇರ್ತಾಳೆ. ಹೆಂಗೋ ಬೇಸ್ಮೆಂಟ್ ನ ಬಿಟ್ಟು ಹೊರಗಡೆ ಬಂದ್ಬಿಟ್ಲು. ಇವಳು ಸ್ವಲ್ಪ ಅವನಿಂದ ತಪ್ಪಿಸ್ಕೊಂಡ್ ಮುಂದೆ ಹೊರಟೋದ್ಲು. ಆದ್ರೆ ಹುಡುಗಿದ ಶೂ ಒಂದ್ ಬಿದ್ದಿರತ್ತಲ್ಲ ಅಲ್ಲಿ, ಅದಕ್ಕೆ ತಗಲ್ಸ್ಕೊಂಡು ಈ ಸೈಕೋ ಕೆಳಗಡೆ ಬಿದ್ಬಿಡ್ತಾನೆ. ಇದೇ ಗ್ಯಾಪ್ ಅಂತ ಅವ್ರ ಅಮ್ಮ ಕಡೆಗೆ ಓಡೋಗ್ತಾ ಇರ್ತಾಳೆ. ಆದ್ರೆ ನೋಡಿದ್ರೆ ಹೀರೋಯಿನ್ ಅವ್ರ ಅಮ್ಮ ಹತ್ರ ಹೋಗ್ತಾ ಇಲ್ಲ, ಅವ್ರ ಅಮ್ಮನ ದಾಟಿ ಓಡೋಗ್ತಾ ಇರ್ತಾಳೆ. ಎಲ್ಲಂತ ನೋಡಿದ್ರೆ ಅವ್ರ ಊರಲ್ಲೆಲ್ಲ ಪೋಲ್ಸ್ ಅಲ್ಲಿ ಒಂದು ಎಮರ್ಜೆನ್ಸಿ ಬಟನ್ ನ ಇಟ್ಟಿರ್ತಾರೆ. ಆ ಎಮರ್ಜೆನ್ಸಿ ಬಟನ್ ನ ಪ್ರೆಸ್ ಮಾಡಿದ್ರೆ ಪೊಲೀಸರು ಆ ಜಾಗಕ್ಕೆ ಬಂದ್ಬಿಡ್ತಾರೆ. ಇವಳು ಕೂಡ ಓಡೋಗಿ ಬಟನ್ ನ ಪ್ರೆಸ್ ಮಾಡ್ತಾಳೆ. ಅವ್ರ ಅಮ್ಮನೂ ಅಲ್ಲೇ ಪಕ್ಕದಲ್ಲೇ ಇರ್ತಾರಲ್ಲ. ಈಗ ಇಬ್ರು ಅದೇ ಜಾಗದಲ್ಲಿ ನಿಂತಿರ್ತಾರೆ. ಈಗ ಸೈಕೋ ಕೂಡ ಇದೇ ಜಾಗಕ್ಕೆ ಬರ್ಬೇಕು ಅಂತ ನೋಡಿದ್ರೆ ಕೂಡ ಅವ್ನ ಕೈಲಿ ಬರಕ್ಕಾಗಲ್ಲ, ಯಾಕಂದ್ರೆ ಸುತ್ತ ಕ್ಯಾಮ್ರಾಸ್ ಇರುತ್ತೆ. ಇವ್ನ ಹೆಂಗ್ ಬಂದ್ರು ಸಿಕ್ಕಾಕೊಳ್ತಾನೆ ಅಂತ ಸ್ಟ್ರೇಟ್ ಆಗಿ ಅವ್ನ ಕಾರ್ ಹತ್ರ ಹೋದವನು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ತುಂಬಾನೇ ಒಳ್ಳೆ ಒಂಥರ ಕೋಟ್ ಎಲ್ಲ ಹಾಕೊಂತಾನೆ. ಇಷ್ಟು ನನ್ಗೆ ಆಟ ತೋರಿಸ್ಬಿಟ್ಲಲ್ಲ, ಇವಳನ್ನ ಬಿಡಬಾರ್ದು, ಹೆಂಗಾದ್ರು ಮಾಡಿ ಸಾಯಿಸ್ಬೇಕು ಅಂತ ಒಳ್ಳೆ ಒಂಥರ ಕೋಟ್ ಎಲ್ಲ ಹಾಕೊಂಡು ಇವ್ರ ಹತ್ರ ಬರ್ತಾನೆ. ಆಕ್ಚುಲಿ ಹೀರೋ ಇನ್ನೋ ಸೈಕೋ ಮುಖ ನೋಡಿಲ್ಲ ತಾನೆ, ಅವನು ಕ್ಯಾಪು ಮಾಸ್ಕ್ ಎಲ್ಲ ಹಾಕೊಂಡಿರೋದ್ರಿಂದ ಅವ್ನ ಮುಖ ಕಾಣಿಸಿರೋದಿಲ್ಲ. ಸೊ ಈಗ ಇವ್ರ ಹತ್ರ ಬರ್ತಾನೆ. ಹಲೋ ಎಕ್ಸ್ಕ್ಯೂಸ್ ಮೀ, ನನ್ ತಂಗಿನೇನಾದ್ರೂ ಈ ಕಡೆ ನೋಡಿದ್ರ, ಅವಳು ಎಲ್ಲೋ ಕಲರ್ ಡ್ರೆಸ್ ಹಾಕೊಂಡಿದ್ಲು, ಈ ಕಡೆನೆ ಬಂದ್ಲು ಅಂತ ತುಂಬಾ ಅನ್ಯಾಯಕ್ಕೆ ಒಳ್ಳೆ ಒಂಥರ ಮಾತಾಡ್ತಾ ಇರ್ತಾನೆ. ಹೀರೋಯಿನ್ ಕೂಡ ಸರಿ ಪಾಪ ಹೆಲ್ಪ್ ಮಾಡೋಣ ಅಂತ, ಹೌದು ನಿನ್ ತಂಗಿನ ಈ ತರ ಯಾರೋ ಚುಚ್ಬಿಟ್ಟಿದ್ದಾರೆ, ತುಂಬಾ ಅಪಾಯದಲ್ಲಿದ್ದಾಳೆ, ಇಂಥ ಜಾಗದಲ್ಲಿ ಇದ್ದಾಳೆ ಅಂತ ತುಂಬಾ ಕ್ಲಿಯರ್ ಆಗಿ ಬರ್ದು ತೋರಿಸ್ತಾಳೆ. ಆದ್ರೂ ಅವ್ನಿಗೆ ಅರ್ಥ ಆಗ್ತಿಲ್ಲ. ದಯವಿಟ್ಟು ನನಗೆ ತುಂಬಾ ಗಾಬರಿ ಆಗ್ತಿದೆ, ಇಲ್ಲಿ ಜಾಗ ಅಂತ ಸ್ವಲ್ಪ ಬಂದು ತೋರಿಸ್ತೀರಾ ಪ್ಲೀಸ್ ಬನ್ನಿ ಅಂತ ತುಂಬಾನೇ ಕೇಳ್ಕೊಂತಾನ. ಇವಳು ಸ್ವಲ್ಪ ಯೋಚನೆ ಮಾಡ್ತಾಳೆ, ಇದ್ರೂ ಪರವಾಗಿಲ್ಲ ಒಂದ್ ಹುಡುಗಿ ಪ್ರಾಣ ಅಂತ ಅವ್ನ್ಗೆ ಹೆಲ್ಪ್ ಮಾಡಕ್ಕೆ ಹೋದಾಗ ಇವ್ರಮ್ಮ ಸ್ವಲ್ಪ ಹುಷಾರಾಗ್ಬಿಡ್ತಾರೆ. ಅವ್ರಮ್ಮ ಅವ್ರ ಮಗಳನ್ನ ಬಿಡ್ತಾ ಇಲ್ಲ, ಬೇಡ ಕಣೆ ಹೋಗ್ಬೇಡ, ಅವನೇ ನೋಡ್ಕೊಂತಾರೆ, ನೀನ್ ಇಲ್ಲೇ ಇರು, ಇದ್ಯಾಕೋ ನಂಗೆ ಸರಿ ಬರ್ತಾ ಇಲ್ಲ ಅಂತ ಸೈನ್ ಲ್ಯಾಂಗ್ವೇಜ್ ಎಲ್ಲ ಹೇಳ್ತಾರೆ. ಆದ್ರೂ ಅವಳು ಇಲ್ಲಮ್ಮ ಪಾಪ ಹುಡುಗಿ ಬಾ ಅಂತ ಹೇಳ್ಬಿಟ್ಟು ಅವ್ರಮ್ಮನ್ ಕೂಡ ಹಂಗೆ ಜೊತೆ ಕರ್ಕೊಂಡು ಹೋಗ್ತಾರೆ. ಇನ್ನೇನ ಜಾಗ ಹತ್ರ ಹೋಗ್ಬೇಕನ್ನೋಷ್ಟ್ರಲ್ಲಿ ಪೊಲೀಸರ ಜಾಗಕ್ಕೆ ಬಂದ್ಬಿಡ್ತಾರೆ. ಪೊಲೀಸ್ ಗಾಡಿನ ನೋಡಿದ ತಕ್ಷಣ ಹೀರೋಯಿನ್ ಮತ್ತೆ ಅವ್ರಮ್ಮ ಇಬ್ರು ಪೊಲೀಸ್ ಹತ್ರ ಓಡೋಗಿ ನಡೆದಿದ್ ವಿಷಯ ಎಲ್ಲ ಹೇಳ್ತಾರೆ. ಈ ತರ ಜಾಗದಲ್ಲಿ ಹುಡುಗಿ ಇರೋದಂತ ಇವ್ರು ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾ ಇರೋದ್ರಿಂದ ಅವ್ರು ಅರ್ಧಂಬರ್ಧ ಅರ್ಥ ಮಾಡ್ಕೊಳ್ತಾರೆ. ಇದ್ರೂ ಕರೆಕ್ಟ್ ಆಗಿ ಆ ಹುಡುಗಿ ಎಲ್ಲಿದ್ದಾಳೋ ಆ ಜಾಗಕ್ಕೆ ಹೋಗಿ ನೋಡ್ತಾರೆ. ಬಟ್ ಆ ಜಾಗದಲ್ಲಿ ಆ ಹುಡುಗಿ ಇಲ್ಲ. ಈಗ ಪೊಲೀಸ್ ಬಂದು ಹೇಳ್ತಾನೆ ಆ ಜಾಗದಲ್ಲಿ ಆ ಹುಡುಗಿ ಇಲ್ಲ ಅಂತ. ಏನ್ ವಿಷಯ ಅಂತ ನೋಡಿದ್ರೆ ಸೈಕೋ ಆಲ್ರೆಡಿ ಆ ಹುಡುಗಿನ ಎತ್ತಿ ಕಾರಲ್ಲಿ ಹಾಕ್ಬಿಟ್ಟಿರ್ತಾನೆ. ಈಗ ಹಂಗೆ ನಕ್ಕೊಂಡ್ ನಿಂತಿರ್ತಾನೆ. ಆಮೇಲೆ ಹೀರೋಯಿನ್ ಕೂಡ ಕಾರ್ ಪಾರ್ಕಿಂಗ್ ಏರಿಯಾ ಕಡೆನೆ ಕೈನ ತೋರಿಸ್ತಾ ಇರ್ತಾಳೆ. ಅಲ್ಲಿ ಸಿಸಿಟಿವಿ ಫುಟೇಜ್ ಎಲ್ಲ ಇರತ್ತಲ್ವಾ, ಅಲ್ಲಿ ಸೈಕೋ ಮುಖ ಕಾಣಿಸುತ್ತೆ. ಸೊ ಆ ಜಾಗಕ್ಕೆ ಹೋಗ್ಬೇಕು ಅಂತ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾ ಇರೋದು. ಇವ್ರಿಗೆ ಬೇರೆ ಅರ್ಥ ಆಗ್ತಾ ಇಲ್ಲ. ಸರಿ ಹಂಗೋ ಹಿಂಗೋ ಕಾರ್ ಬೇಸ್ಮೆಂಟ್ ಗೂ ಕರ್ಕೊಂಡು ಹೊಟ್ಟೋಗ್ತಾರೆ. ಅಲ್ಲಿ ಸಿಸಿಟಿವಿ ಫುಟೇಜ್ ನ ಚೆಕ್ ಮಾಡಿದ್ರೆ ಕ್ಯಾಮ್ರಾ ಎಲ್ಲ ಬೇರೆ ಒಂದು ಡೈರೆಕ್ಷನ್ ಅಲ್ಲಿ ತಿರುಗಿಸಿಟ್ಟಿರ್ತಾರೆ. ಈ ಕೆಲಸ ಮಾಡಿರೋದು ಬೇರೆ ಯಾರು ಅಲ್ಲ, ಆ ಸೈಕೋನೆ. ಇವ್ನ ಹಂಗೆ ಒಂದ್ ಕಡೆ ಸ್ಮೈಲಿಂಗ್ ಅಲ್ಲಿ ನಿಂತಿರ್ತಾನೆ. ಈಗ ಫುಟೇಜ್ ಅಲ್ಲಿ ಸೈಕೋ ಮುಖ ಬೇರೆ ಸರಿಯಾಗಿ ಕಾಣಿಸ್ತಾ ಇಲ್ಲ, ಅದ್ರಲ್ಲಿ ಇವ್ರು ಹೇಳ್ತಾ ಇರೋದು ಬೇರೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಪೊಲೀಸ್ ಅವರೆಲ್ಲ ಸರಿ ಆಯ್ತು, ಇದಕ್ ಮೇಲೆ ಇಲ್ಲಿ ಮಾತಾಡಿ ಪ್ರಯೋಜನ ಇಲ್ಲ ಅಂತ 3 ಜನನ ಕೂಡ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡ್ ಬಂದ್ಬಿಡ್ತಾರೆ. ಅಲ್ಲಿ ಹೋದ್ಮೇಲೆ ಕೂಡ ಹೀರೋಯಿನ್ ಏನ್ ನಡೀತು ಅಂತ ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಅವಳೆಲ್ಲ ಬರೀ ಸೈನ್ ಲ್ಯಾಂಗ್ವೇಜ್ ಅಲ್ಲೇ ತಾನೆ ಹೇಳೋದು. ಇದು ಪೊಲೀಸರಿಗೆ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ. ನೋಡಿಮ್ಮ ನೀವ್ ಏನ್ ಹೇಳ್ತಾ ಇದೀರ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ, ನನ್ಗೆ ಸೈನ್ ಲ್ಯಾಂಗ್ವೇಜ್ ಎಲ್ಲ ಬರಲ್ಲ, ಸರಿ ನೀವು ಹೋಗಿ ಕೆಳಗಡೆ ವೇಟ್ ಮಾಡ್ತಾ ಇರಿ, ನಾನು ಬಂದ್ಬಿಡ್ತೀನಿ ಅಂತ ಅವ್ರನ್ನ ಫಸ್ಟ್ ಫ್ಲೋರ್ ಗೆ ಕಳಿಸ್ತಾರೆ. ಆಕ್ಚುಲಿ ಅವ್ರೊಂದು ಲಿಫ್ಟ್ ಅಲ್ಲೇ ಹೋಗ್ಬೇಕಾಗಿರೋದು. ಈ 3 ಜನನು ಲಿಫ್ಟ್ ಅಲ್ಲಿ ಹೋಗ್ತಾ ಇರ್ತಾರೆ. ಅದ್ರಲ್ಲಿ ಸೈಕಂತೂ ತುಂಬಾ ಅನ್ಯಾಯಕ್ಕೆ ತುಂಬಾ ಒಳ್ಳೆ ಒಂಥರ ಆಕ್ಟ್ ಮಾಡ್ತಾ ಇರ್ತಾನೆ. ಅದ್ರಲ್ಲೂ ಬೇರೆ ಅವ್ನು ಅವಾಗ ಬ್ಯಾಗ್ ಬೇರೆ ತೆಗೆದು ನೋಡ್ಕೊಂತಾ ಇರ್ತಾನೆ. ವ್ಯತ್ಯಾಸವಾದ ಕತ್ತಿಗಳೆಲ್ಲ ಇಟ್ಕೊಂಡಿರ್ತಾನಲ್ಲ ಡಿಫ್ರೆಂಟ್ ಆಗಿ, ಅದೆಲ್ಲ ಕರೆಕ್ಟ್ ಆಗಿದ್ಯಾ ಅಂತ ಅವ್ನು ನೋಡ್ಕೊಳ್ಳೋದು. ಇಲ್ಲಿ ನೋಡಿದ್ರೆ ಹೀರೋಯಿನ್ ಅವ್ರ ಅಮ್ಮಗೆ ಇವನ್ ಮೇಲೆ ಭಯಂಕರ ಡೌಟ್ ಆಗೇ ಇರುತ್ತೆ. ಇವರು ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ಕೊಳ್ಳೋದ್ರಿಂದ ಅವ್ನಿಗೆ ಅರ್ಥ ಆಗಲ್ಲ ಅಂತ ಅವ್ರಮ್ಮ ಈಗ ಹೇಳ್ತಾರೆ. ನನ್ಗೆ ಯಾಕೋ ಅವ್ನ ಮುಖ ನೋಡಿದ್ರೇನೆ ನನ್ಗೆ ಡೌಟ್ ಬರ್ತಾ ಇದೆ, ಅವ್ನ ಮುಖ ಲಕ್ಷಣನೇ ಸರಿ ಇಲ್ಲ, ಅವ್ನ್ ನೋಡೋ ನೋಟನೇ ಸರಿ ಇಲ್ಲ, ನಮ್ ಇಬ್ಬರನ್ನೇ ವಾಚ್ ಮಾಡೋ ತರ ಇದೆ ಅಂದಾಗ ಹೀರೋಯಿನ್ ಅಂತಾಳೆ, ಅಮ್ಮ ಏನ್ ಹೇಳ್ತಾ ಇದ್ಯಾ, ಅವರೇ ಪಾಪ ಅವ್ರ ತಂಗಿ ಕಾಣಿಸ್ತಾ ಇಲ್ಲ ಅನ್ನೋ ಟೆನ್ಷನ್ ಅಲ್ಲಿ ಇದಾರೆ, ನೀನ್ ಯಾಕೆ ಹಿಂಗ್ ಅಂತೀಯ ಅಂದಾಗ ಇವ್ರಮ್ಮ ಅಂತಾರೆ, ಇಲ್ಲ ಆತರ ಏನಿಲ್ಲ ಅವ್ನ ಮುಖ, ಇದಕ್ಕೂ ಮುಂಚೆ ಸ್ಟಾರ್ಟಿಂಗ್ ನಮ್ಮ ಹತ್ರ ಬಂದು ಮಾತಾಡಿದಾಗ ಅವ್ರ ತಂಗಿ ಕಾಣಿಸ್ತಾ ಇಲ್ಲ ಅಂತ ಗಾಬರಿ ಇತ್ತು, ಆದ್ರೆ ನೋಡೀಗ ಆ ಗಾಬರಿ ಅವ್ನ ಮುಖದಲ್ಲಿ ಇಲ್ವೇ ಇಲ್ಲ ಅಂತ. ಇವ್ರ ಈ ತರ ಮಾತಾಡ್ಕೊಳ್ತಾ ಇರೋದು ಆ ಸೈಕೋಕ್ ಚೆನ್ನಾಗ್ ಅರ್ಥ ಆಗ್ತದೆ ಇವನ್ ಬಗ್ಗೆನೆ ಮಾತಾಡ್ತಾ ಇರೋದು ಅಂತ. ಇವ್ನ ಹಂಗೆ ಈಗ ಬಂದು ಅವ್ರಿಬ್ರು ಮುಂದೆ ನಿಂತ್ಕೊಂಡು ಅದು ನನ್ ತಂಗಿ ಅಲ್ಲ ಅಂತ ತುಂಬಾ ಒತ್ತಿ ಹೇಳ್ತಾನೆ. ಇದು ಇವ್ರಿಬ್ರಿಗೂ ಶಾಕ್ ಆಗುತ್ತೆ, ಏನ್ ಇವ್ನು ಹಿಂಗ್ ಹೇಳ್ತಿದ್ದಾನೀಗ ಅಂತ. ಹಂಗೆ ಸ್ಲೋ ಆಗಿ ಬ್ಯಾಗ್ ಒಳಗಡೆ ಕೈ ಬಿಡ್ತಾನೆ. ನೋಡಿ ಇವ್ರಿಗೆ ಸಖತ್ ಭಯ ಆಗ್ಬಿಡುತ್ತೆ, ಅಯ್ಯೋ ಏನ್ ಹಚ್ತಾನೋ ಏನೋ ಬ್ಯಾಗ್ ಇಂದ ಅಂತ. ನೋಡಿದ್ರೆ ಒಂದು ಫೋನ್ ನ ಎತ್ತಿ ಒಂದ್ ಮೆಸೇಜ್ ನ ತೋರಿಸ್ತಾನೆ, ನಾನ್ ಮನೆಗ್ ಬರ್ತಾ ಇದ್ದೀನಿ ಅಂತ. ಸೊ ನನ್ ತಂಗಿ ಮನೆಗ್ ಹೋಗಿದ್ದಾಳೆ, ನೀವ್ ಹೇಳಿದ ಹುಡುಗಿ ನನ್ ತಂಗಿ ಅಲ್ಲ ಅಂತ ಹೇಳ್ತಾನೆ. ಆದ್ರೆ ಮಾಸ್ಕ್ ಹಾಕೊಂಡಿರೋನ ನಾನ್ ನೋಡಿದೀನಲ್ಲ, ಸೊ ಸಾಕ್ಷಿ ಹೇಳೋದಕ್ಕೋಸ್ಕರ ಬಂದಿದ್ದೀನಿ ಅಂದ್ಮೇಲೆ ಇವ್ರು ಕೂಡ ಸರಿ ಆಯ್ತು ಅಂತ ಹೇಳ್ತಾರೆ. ಈಗ ಕೆಳಗಡೆ ಒಂದು ಪೊಲೀಸ್ ಬಂದ್ಬಿಟ್ಟು ಎಲ್ಲರ ಹತ್ರ ಸ್ಟೇಟ್ಮೆಂಟ್ ತಗೋಬೇಕಲ್ವಾ, ಸೊ ಫಸ್ಟ್ ಹೀರೋಯಿನ್ ನ ಕರೀತಾರೆ. ಸರಿ ಮಾ ಸೈಕೋ ಹೆಂಗಿದ್ದ, ಅವ್ನ್ ಮುಖ ಹೆಂಗಿತ್ತು ಅಂತ ಕೇಳಿದ್ರೆ ಇವಳಿಗೆ ಗೊತ್ತಿಲ್ವಲ್ಲ, ಅವ್ನ್ ಬೇರೆ ಮಾಸ್ಕ್ ಹಾಕೊಂಡಿದ್ದ, ಕ್ಯಾಪ್ ಹಾಕೊಂಡಿದ್ದ, ಅವ್ನ್ ಮುಖ
ಮುಖ ಸ್ವಲ್ಪ ಕೂಡ ಅವಳು ನೋಡಿರೋದಿಲ್ಲ. ಅವಳು ಇಲ್ಲ ನನಗ್ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಸರಿ ಆಯ್ತು, ಅವ್ನ್ ಹೈಟು ವೆಯ್ಟ್ ಆದ್ರೂ ಹೇಳ್ತೀಯ ಅಂದಿದ ತಕ್ಷಣ ಇವಳು ನನಗ್ ಗೊತ್ತು ಹೇಳ್ತೀನಿ ಅಂತಾಳೆ. ಈ ಮಾತನ್ನ ಕೇಳಿಸ್ಕೊಂಡಿದ ತಕ್ಷಣ ಆ ಸೈಕೋ ಸ್ವಲ್ಪ ಜರ್ಕ್ ಆಗ್ತಾನೆ. ಆದ್ರೆ ಇಲ್ಲಿ ಸಿಕ್ಕಾಕೊಂಡ್ಬಿಡ್ತಾನ ಅಂತ ಬೈಕೆ ಹಾ ಸರ್ ನನಗ್ ಗೊತ್ತು ನಾನ್ ಹೇಳ್ತೀನಿ ಅಂತ ಕೈ ಎತ್ತಾನೆ. ಆಗ ಪೊಲೀಸ್ ಹೇಳ್ತಾರೆ ನೋಡಿ ನಿಮ್ ಟರ್ನ್ ಬಂದಾಗ ನೀವ್ ಹೇಳ್ಬೇಕು, ಈಗ ಸೈಲೆಂಟ್ ಆಗಿ ಕೂತ್ಕೊಳ್ಳಿ ಅಂತಾರೆ. ಇದೇ ಟೈಮ್ ಅಲ್ಲಿ ಸೈಕೋ ಕೂತ್ಕೊಂಡಿರೋ ಪಕ್ಕದ ಬೆಂಚಲ್ಲಿ ಒಬ್ಬ ಮಲಗಿರ್ತಾನೆ. ಅವನೇನ್ ಮೆಂಟಲ್ಲ ಅಥವಾ ಮನಸ್ಥಿತಿ ಸರಿ ಇಲ್ವಾ ಅಂತ ಗೊತ್ತಿಲ್ಲ. ಈ ಸೈಕೋನ ನೋಡಿದ ತಕ್ಷಣ ಅವನೇನ್ ಅನ್ಕೊಂಡ ಅಂತ ಗೊತ್ತಿಲ್ಲ. ಅವ್ನ್ ಮುಖಕ್ಕೆ ಹಾಕೊಂಡಿರೋ ಬಟ್ಟೆನ ಎತ್ಬಿಟ್ಟು ಹೇಯ್ ನಿನ್ ಟರ್ನ್ ಬರೋವರೆಗೂ ನೀನ್ ಸೈಲೆಂಟ್ ಆಗಿರಲ್ಲ, ಭಯ ಮುಚ್ಕೊಂಡ್ ಕೂತ್ಕೊಳ್ಳೋ, ನಿನ್ ಮುಖನೇ ಸರಿ ಇಲ್ವೇ, ನೀನೇ ದೊಡ್ಡ ಸೈಕೋ ಇದ್ದಂಗಿದ್ಯಾ ಅಂತ ಅವನು ಕೋಪ ಬರೋ ತರ ಮಾತಾಡ್ತಾ ಇದ್ರೆ ಸೈಕೋ ಹಂಗೆ ಸ್ಮೈಲಿಂಗ್ ಫೇಸ್ ಅಲ್ಲೇ ಇರ್ತಾನೆ. ನೆಕ್ಸ್ಟ್ ನೀನೇ ಕಣೋ ನನ್ ಕೇಳಿ ಟಿಕೆಟ್ ತಗೊಳ್ಳೋದು ಅಂತ. ಆದ್ರೂ ಬಿಡದೆ ಆ ಮೆಂಟಲ್ ಅಯ್ಯಪ್ಪ ಸರಿಯಾಗಿ ಬೈತಾ ಇರೋದನ್ನ ನೋಡ್ಬಿಟ್ಟು ಇವ್ನಿಗೆ ಟೆನ್ಷನ್ ಆಗಿ ಅವನ ಟ್ರಿಗರ್ ಮಾಡೋ ತರ ನೀನೊಬ್ಬ ಅಂತ ಹೇಳಿ ಏನೋ ಒಂದು ಕೆಟ್ಟ ಮಾತನ್ನ ಅಂದ್ಬಿಡ್ತಾನೆ. ಅದಕ್ಕೆ ಕೋಪ ಪಟ್ಟು ಅಯ್ಯಪ್ಪ ಕೂಡ ಇವನನ್ನ ಒಡೆಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಈ ಜಗಳದಲ್ಲಿ ಆ ಸೈಕೋ ಪಾಕೆಟ್ ಅಲ್ಲಿರೋ ಒಂದು ಫೋನ್ ಕೆಳಗಡೆ ಬಿದ್ಬಿಡುತ್ತೆ. ಇವರಮ್ಮ ಕೂಡ ಏನಿದು ಫೋನ್ ಬೀಳ್ತಾ ಇದೆ ಅಂತ ಆ ಫೋನ್ ಎತ್ಕೊಂಡ್ ನೋಡ್ತಾರೆ. ಅದು ಆನ್ ಮಾಡಿದ ತಕ್ಷಣ ಒಂದು ಹುಡುಗಿ ಫೋಟೋ ಇರುತ್ತೆ. ಆದ್ರೆ ಸೈಕೋ ತುಂಬಾ ಹುಷಾರಾಗಿ ಟಕ್ಕಂತ ಅವ್ರ ಕೈಯಿಂದ ಫೋನ್ ನ ಕಿತ್ಕೊಂಡ್ಬಿಡ್ತಾನೆ. ಹುಡುಗಿ ಮುಖ ಕಾಣಿಸ್ತಾ ಇರೋ ತರ ಕ್ಲೋಸ್ ಮಾಡಿ ಎತ್ಕೊಂಡ್ಬಿಡ್ತಾನೆ. ಅದೇನಿಲ್ಲ ಇದು ನನ್ ಫೋನ್ ಅಂತ ಹೇಳ್ತಾನೆ. ಅವ್ರಮ್ಮಗೆ ಆಲ್ಮೋಸ್ಟ್ ಡೌಟೇ ಬಂದ್ಬಿಡ್ತು. ಆದ್ರೆ ಪೊಲೀಸರು ಅವನ್ನ ಹಿಡಿದಿಟ್ಕೊಂಡು ಅಂದ್ರೆ ಮೆಂಟಲ್ ಅವನ್ನ ಹಿಡಿದಿಟ್ಕೊಂಡು ಏನೋ ನಿಂದು ಬರೋರ ಹತ್ರ ಯಾಕೋ ಈ ತರ ಪ್ರಾಬ್ಲಮ್ ಮಾಡ್ತಾ ಇದೀಯಾ ಅಂತ ಇಬ್ರು ಅವ್ರನ್ನ ಅಲ್ಲಿಂದ ಕೆಳಗಡೆ ಕರ್ಕೊಂಡು ಹೋಗ್ತಾರೆ. ಈಗ ಪ್ರೆಸೆಂಟ್ ಇಲ್ಲಿರೋದು ಈ 3 ಜನ, ಹೀರೋಯಿನ್, ಹೀರೋಯಿನ್ ಅವರಮ್ಮ ಮತ್ತೆ ಸೈಕೋ. ಆ ಸೈಕೋ ಈಗ ಸ್ಲೋ ಆಗಿ ಬ್ಯಾಗ್ ನ ಎತ್ಕೊಂಡು ಹೀರೋಯಿನ್ ಹತ್ರ ಹೋಗ್ತಾನೆ. ನೀವು ಕೊಟ್ಟಿದ್ರೆಲ್ಲ ಸ್ಟೇಟ್ಮೆಂಟ್ ಅದನ್ನ ನೋಡ್ಬೋದಾ ಸ್ವಲ್ಪ ಅಂದಿದ ತಕ್ಷಣ ಅವಳು ಕೂಡ ಸರಿ ಆಯ್ತು ಅಂತ ಕೊಡ್ತಾಳೆ. ಅವನದ್ರಲ್ಲಿ ಹೀರೋಯಿನ್ ಅವ್ರ ಮನೆ ಅಡ್ರೆಸ್ ನೇ ನೋಡ್ತಾ ಇರೋದು. ಅದೇ ಟೈಮ್ ಅಲ್ಲಿ ಇಲ್ಲಿ ಇವರಮ್ಮ ಇವ್ನ ಮೇಲೆ ತುಂಬಾ ಭಯಂಕರವಾಗಿ ಡೌಟ್ ಪಡ್ತಾ ಇರ್ತಾರಲ್ಲ. ಈಗ ಹಂಗೆ ಹೀರೋಯಿನ್ ಹತ್ರ ಹೇಳ್ತಾರೆ ನನ್ಗೆ ಯಾಕೋ ಇವ್ನ ಮೇಲೆ ತುಂಬಾನೇ ಡೌಟ್ ಬರ್ತಾ ಇದೆ. ಇದಕ್ಕೂ ಮುಂಚೆ ನಮ್ಮ ಹತ್ರ ಬಂದು ಒಂದ್ ಫೋನ್ ನ ತೋರಿಸಿದ್ದಲ್ಲ, ಅದು ಬಂದು ಬ್ಲಾಕ್ ಕಲರ್ ಫೋನ್ ತಾನೆ, ಬಟ್ ಈಗ ಒಂದ್ ಪಾಕೆಟ್ ಇಂದ ಇನ್ನೊಂದು ಫೋನ್ ಬಿತ್ತು, ಅದು ಬಂದು ವೈಟ್ ಕಲರ್ ಫೋನ್, ಅದ್ರಲ್ಲಿ ಒಂದು ಹುಡುಗಿ ಫೋಟೋ ಇತ್ತು ಅಂತ ಅವರಮ್ಮ ಹೇಳ್ತಾ ಇರೋದನ್ನ ನೋಡ್ಬಿಟ್ಟು ಹೀರೋಯಿನ್ ಇದನ್ನ ಸೀರಿಯಸ್ ಆಗಿ ಎತ್ಕೊಂತ ಇಲ್ಲ. ಅವರಮ್ಮ ಏನ್ ಹೇಳಿದ್ರೆ ಕೂಡ ಬೈದಲ್ಲಿ ಇದಾರಲ್ವಾ, ಸೊ ಎಲ್ಲರ ಮೇಲೆ ಡೌಟ್ ಪಡ್ತಾ ಇದಾರೆ ಅಂತ ಅನ್ಕೊಂಡಿರ್ತಾರೆ ಅಷ್ಟೇ. ಆದ್ರೆ ಇಲ್ಲಿ ಸೈಕೋಕ್ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಇವ್ರೇನೋ ಹಿಂದೆ ಮಾತಾಡ್ಕೊಂತಾ ಇದಾರೆ ಅಂತ. ಏನು ನನ್ನಿಂದ ಏನೋ ಮಾತಾಡ್ಕೊಂತಾ ಇದ್ದೀರಾ ಅಂದಾಗ ಇವಳು ಕೂಡ ಚಚ ಅದ್ರಲ್ಲಿ ಏನಿಲ್ಲ ಜಸ್ಟ್ ಸುಮ್ನೆ ಅಂದಾಗ ಇಷ್ಟೊತ್ತಲ್ಲಿ ನಿಮ್ಗೇನ್ ಸುಮ್ನೆ ಮಾತಾಡಕ್ಕಿರತ್ತೆ, ಏನ್ ಮಾತಾಡ್ಕೊಂಡ್ರಿ ಅಂತ ಕೇಳಿದಾಗ ಏನಿಲ್ಲ ಅಂತ ಹೇಳ್ತಾಳೆ. ಆದ್ರೂ ಸೈಕೋಗೆ ಟೆನ್ಷನ್ ಆಗ್ಬಿಟ್ಟು ಈ ಮುದ್ಕಿಂದಾನೇ ಎಲ್ಲಾಗೋದು, ಫಸ್ಟ್ ಇವಳನ್ನ ಸಾಯಿಸ್ಬೇಕು ಅಂತ ಬ್ಯಾಗ್ ನ ತಗೊಂಡು ಆ ಮುದ್ಕಿ ಹತ್ರ ಹೋಗ್ತಾನೆ. ಒಂದ್ ಕತ್ತಿನ ಎತ್ತಿ ಅಷ್ಟೊಳ ಕತ್ತಿನ ಮುಗಿಸ್ಬಿಡೋಣ ಅಂತ ನೋಡೋ ಟೈಮಲ್ಲೇ ಹೀರೋ ಜಾಗಕ್ಕೆ ಬಂದ್ಬಿಡ್ತಾನೆ. ಇವ್ನ್ ಫಸ್ಟ್ ತುಂಬಾನೇ ಟೆನ್ಷನ್ ಆದವನಲ್ಲ, ಬಂದಿದ ತಕ್ಷಣ ಎಲ್ಲರ ಮೇಲೆ ಕೂಗಾಡ್ತಾ ಇರ್ತಾನೆ. ಆ ಪೊಲೀಸೋ ಜಾಗಕ್ಕೆ ಬರ್ತಾರೆ. ಏನೋ ನಡೀತಿದೆ, ಯಾಕತ್ರ ಕೂಗಾಡ್ತಾ ಇದೀಯ ಅಂದಾಗ ಹೀರೋ ಹೇಳ್ತಾನೆ ನನ್ ತಂಗಿ ಕಾಣೆ ಆಗಿದ್ದಾಳೆ ಕಣೋ, ಅವಳ ಫೋನ್ ಕೂಡ ಸ್ವಿಚ್ ಆಫ್ ಬರ್ತಾ ಇದೆ, ಪಕ್ಕದಲ್ಲೇ ಇದೀನಿ ಅಂತ ಹೇಳಿದ್ಲು, ಇನ್ನು ಮನೆಗ್ ಬಂದಿಲ್ಲ ಅಂದ್ರೆ ಏನ್ ಅರ್ಥ, ಏನೋ ನಡೀತಾ ಇದೆ, ಎಲ್ಲೋದ್ಲು ಇನ್ನೂ ಗೊತ್ತಿಲ್ವೇ ಅಂದಾಗ ಪೊಲೀಸ್ ಹೇಳ್ತಾರೆ ಇದೋ ಇಲ್ಲಿ ಬಂದಿದಾರಲ್ಲ ಇವ್ರು ಕೂಡ ಅದೇ ತರ ಒಂದು ಕೇಸ್ ಅಲ್ಲೇ ಬಂದಿರೋದು, ಸೊ ಇದಕ್ಕೂ ಮತ್ತೆ ಆ ಕೇಸ್ಗೂ ಏನು ಸಂಬಂಧ ಇರೋ ತರ ಇದೆ, ನಿನ್ ತಂಗಿ ಫೋಟೋ ಇದೆ ತಾನೆ, ಫಸ್ಟ್ ಅವ್ರಿಗೆಲ್ಲ ತೋರ್ಸು, ಅವ್ರೇನ ನೋಡೋಣ ಅಂದಿದ ತಕ್ಷಣ ಹೀರೋ ಕೂಡ ಫೋಟೋ ಎಲ್ಲ ತಗೊಂಡೋಗಿ ಫಸ್ಟ್ ಸೈಕೋ ಹತ್ರ ತೋರಿಸ್ತಾನೆ. ಅವ್ನ್ ಕೂಡ ಇಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅದಾದ್ಮೇಲೆ ಹೀರೋಯಿನ್ ಅವ್ರ ಅಮ್ಮ ಹತ್ರ ತೋರಿಸಿದಾಗ ಅವ್ರ ಅಮ್ಮ ಇನ್ನೇನ ಫೋಟೋ ನೋಡ್ತಾರೆ, ಬಟ್ ಅಷ್ಟು ಕ್ಲಿಯರ್ ಆಗಿ ನೋಡಿರೋದಿಲ್ಲ. ಓ ಇವ್ರಿಗ್ ಬಾಯ್ ಮಾತ್ ಬರಲ್ವಲ್ಲ, ಇವ್ರು ಆಲ್ರೆಡಿ ನೋಡಿಲ್ಲ ಅಂತ ಹೇಳಿದ್ರು ಅಂತ ಅವ್ರ ಅಮ್ಮಗೆ ಸರಿಯಾಗಿ ಫೋಟೋ ಕೂಡ ತೋರ್ಸೋದಿಲ್ಲ, ಹಂಗೆ ಎತ್ಕೊಂಡು ಹೊಟ್ಟೋಗ್ತಾನೆ. ಹೀರೋಯಿನ್ ಅವ್ರ ಅಮ್ಮ ಏನಾದ್ರು ಇನ್ ಸ್ವಲ್ಪ ಫೋಟೋನ ಕ್ಲಿಯರ್ ಆಗಿ ನೋಡಿದ್ರೆ ಸೈಕೋ ಗ್ಯಾರಂಟಿ ಇವಾಗ ಸಿಕ್ಕಾಕೊಳ್ತಾ ಇದ್ದ. ಈಗ ಹೀರೋ ಸ್ಟೇಟ್ ಆಗ ಫೋಟೋ ಎತ್ಕೊಂಡೋಗಿ ಹೀರೋಯಿನ್ ಹತ್ರ ತೋರಿಸಿದ್ರೆ ಅವಳು ಕೂಡ ಹೌದೌದು ಇದೇ ಹುಡುಗಿನೇ ಅಲ್ಲಿ ಇದ್ದಿದ್ದು, ಅವಳಿಗೆ ತುಂಬಾ ಏಟ್ ಆಗಿದೆ, ಸಯ ಮೂಮೆಂಟ್ ಅಲ್ಲಿ ಇದ್ದಾಳೆ ಅಂತ ಹೇಳ್ತಾ ಇದ್ರೆ ಈ ಗ್ಯಾಪ್ ಅಲ್ಲಿ ಆ ಮೆಂಟಲ್ ನಿಂದ ಎಳ್ಕೊಂಡು ಹೋಗಿದ್ರಲ್ಲ ಅವ್ನ್ ಮತ್ತೆ ಬಂದು ಸೈಕನ ಹೊಡಿಯಕ್ಕೆ ಬಂದ್ಬಿಟ್ಟಿರ್ತಾನೆ. ಆ ಪೊಲೀಸ್ ಅವ್ರು ಏನೋ ಇವನ ಹತ್ರ ದೊಡ್ಡ ರೋದನೆ ಆಗೋಯ್ತು ಅಂತ ಅವ್ನ ಅಲ್ಲಿಂದ ಎಳ್ಕೊಂಡು ಹೋಗ್ತಾರೆ. ಈಗ ಪ್ರೆಸೆಂಟ್ ಇಲ್ಲಿ ಇರೋದು ಹೀರೋ, ಹೀರೋಯಿನ್ ಮತ್ತೆ ಹೀರೋಯಿನ್ ಅವ್ರ ಅಮ್ಮ ಮತ್ತೆ ಸೈಕೋ. ಹೀರೋ ಮತ್ತೆ ಹೀರೋಯಿನ್ ಇಬ್ರು ಫೋಟೋನ ಇಟ್ಕೊಂಡು ಮಾತಾಡ್ತಾ ಇರೋದನ್ನ ಗಮನಿಸ್ತಾರೆ. ಅವ್ರ ಅಮ್ಮಗೆ ಟಕ್ಕಂತ ಒಂದು ಫ್ಲಾಶ್ ಆಗುತ್ತೆ. ಮೋಸ್ಟ್ಲಿ ಇದಕ್ಕೂ ಮುಂಚೆ ಒಂದು ಫೋನ್ ಅಲ್ಲಿ ಒಂದು ಹುಡುಗಿ ಫೋಟೋ ನೋಡಿದ್ರಲ್ಲ, ಆ ಹುಡುಗಿನೇ ಹುಡುಗಿ ಇರ್ಬೋದಾ ಅಂತ ಹೇಳೋದಕ್ಕೆ ಹಂಗೆ ಮಾತೆತ್ತಕ್ಕೆ ಹೋಗ್ತಾರೆ ನೋಡಿ. ಅಷ್ಟ್ರಲ್ಲಿ ಸೈಕೋ ಟಕ್ಕಂತ ಇವ್ರ ಕೈ ಮೇಲೆ ಅವ್ನ ಕೈನ ಇಟ್ಟು ಪ್ರೆಸ್ ಮಾಡ್ಬಿಟ್ಟು ನೀವೇನಾದ್ರೂ ಈಗ ಬಾಯ್ ತೆಗೆದ್ರಿ ಅಂತ ಇಟ್ಕೊಳ್ಳಿ, ನಿನ್ ಮಗಳನ್ನ ಹಂಗೆ ತುಂಡು ತುಂಡಾಗಿ ಮಾಡಿ ಬಿಸಾಕ್ಬಿಡ್ತೀನಿ, ಏನು ನಿನ್ ಕಣ್ ಮುಂದೆನೆ ಅದೆಲ್ಲ ನಡಿಬೇಕಾ, ಬಾಯಿ ಮುಚ್ಕೊಂಡ್ ಕೂತ್ಕೋ ಅಂತ ಹಂಗೆ ಬೆದರ್ಸ್ತಾನೆ ನೋಡಿ. ಅವ್ರ ಅಮ್ಮ ಕೂಡ ಒಂದ್ ಲಿಪ್ ಶೇಕಿಂಗ್ ನೋಡಿರ್ತಾರಲ್ಲ, ಸಕ್ಕದಾಗಿ ಎದ್ರುಕೊಂಡ್ಬಿಡ್ತಾರೆ, ತುಂಬಾ ಬೈದಲ್ಲೇ ಕೂತಿರ್ತಾರೆ. ಇನ್ನೊಂದ್ ಕಡೆ ಸೈಕೋಗೂ ಅರ್ಥ ಆಗೋಯ್ತು ಇದಕ್ ಮೇಲೆ ನಾವ್ ಇತ್ರ ಕೂತ್ಕೊಂಡಿದ್ರೆ ಆಗಲ್ಲ, ಈ ಪೊಲೀಸ್ ಒಂದ್ ಕತೆ ಮುಗಿಸ್ಬಿಟ್ಟು ಹೆಂಗಾದ್ರೂ ಮಾಡಿ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ಹೀರೋಯಿನ್ ಅವ್ರ ಅಮ್ಮಗೆ ಕಾಣಿಸುತ್ತಾರೇನೆ ಶಾರ್ಪ್ ಆಗಿರೋ ಒಂದು ಕತ್ತಿನ ಎತ್ಕೊಂಡು ಇವಾಗ ಇವ್ನ ಸಾಯಿಸ್ತೀನಿ ಅಂತ ಅವ್ರಿಗೆ ಹಂಗೆ ಹೇಳ್ಕೊಂಡೆ ಹೀರೋನ ಅಟ್ಯಾಕ್ ಮಾಡ್ಬೇಕನ್ನೋ ಟೈಮ್ ಅಲ್ಲಿ ಹೀರೋಯಿನ್ ಅವ್ರ ಅಮ್ಮ ಬೈದಲ್ಲಿ ಜೋರಾಗಿ ಕಿರ್ಚ್ಬಿಡ್ತಾರೆ. ಅದಕ್ಕೆ ನಮ್ ಹೀರೋ ಸ್ವಲ್ಪ ಸುಧಾರಿಸ್ಕೊಂಡ್ಬಿಡ್ತಾನೆ. ಟಕ್ಕಂತ ಅವನ ಹಿಡ್ಕೊಂಡು ಅವನನ್ನೇ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಯಾರೋ ನೀನು ನನ್ನ ಯಾಕೋ ಸಾಯಿಸಕ್ ಬಂದಿದ್ಯಾ ಅಂತ ಸೇಕೊಂಡ್ ಕೇಳಿದಾಗ ಅವನ್ ಅಂತಾನೆ ಎಲ್ಲ ಚೆನ್ನಾಗಿ ಹೋಗ್ತಾ ಇತ್ತು ನೀನ್ ಬರೋವರೆಗೂ, ಇವಾಗ ನೋಡು ನಿನ್ನ ತಂಗಿನ ಸಾಯಿಸಕ್ ಬಂದಿರೋ ಗೋಸ್ಟ್ ನಾನೇ ಅಂತ ಗೊತ್ತಾಗೋಯ್ತು ಅಂದಿದ ತಕ್ಷಣ ಹೀರೋಗ್ ಸಖತ್ ಟೆನ್ಷನ್ ಆಗ್ಬಿಡುತ್ತೆ. ತಪ್ಪಾದ ಜಾಗದಲ್ಲಿ ಬಂದ್ ಕೈ ಇಟ್ಬಿಟ್ಟೆ ಕಣೋ ಅಂತ ಎತ್ಕೊಂಡ್ ಸರ್ಯಾಗಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇಬ್ಬರ ಮಧ್ಯೆ ಸರ್ಯಾಗಿ ಜಗಳ ಓಡ್ತಾ ಇರುತ್ತೆ. ಅಲ್ಲಿ ಪೊಲೀಸ್ ಅವ್ರು ನೋಡಿದ್ರೆ ಹೊರಗಡೆ ಯಾವ್ದೋ ಕಪಲ್ಸ್ ಗೆ ರೂಮ್ ನ ಬಾಡಿಗೆಗೆ ಬಿಟ್ಟಿರೋ ತರ ಅವ್ರ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗ್ತಾನೆ ಇಲ್ಲ, ಹೊರಗಡೆನೆ ಇದ್ದಾರೆ. ಒಳಗಡೆ ನೋಡಿದ್ರೆ ಇಲ್ಲಿ ಇವ್ರಿಬ್ರಿಗೆ ಸರಿಯಾಗಿ ಜಗಳ ನಡೀತಾ ಇರುತ್ತೆ. ಆ ಸೈಕೋನು ತುಂಬಾನೇ ಟಫ್ ಆಗಿ ಜಗಳ ಮಾಡ್ತಾ ಇರ್ತಾನೆ. ಆದ್ರೆ ಈ ಗ್ಯಾಪ್ ಅಲ್ಲಿ ನಮ್ ಹೀರೋಯಿನ್ ಸೇಫ್ ಆಗಿ ಅವ್ರ ಅಮ್ಮನ ಕರ್ಕೊಂಡು ಹೊರಗಡೆ ಬರ್ತಾಳೆ. ಬಂದವಳು ಆ ಪೊಲೀಸ್ ಅವ್ರ ಹತ್ರ ಒಳಗಡೆ ಏನ್ ನಡೀತದೆ ಅಂತ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ರೆ ಅವ್ರಂತೂ ಕೇಳೋ ತರನೇ ಇಲ್ಲ. ಈ ಅಮ್ಮನಿಗೆ ಬೇರೆ ಕೆಲಸ ಎಲ್ಲ, ಬಂದವಳು ಲೊಡ ಲೊಡ ಅಂತ ಏನೋ ಒಂದ್ ಹೇಳ್ತಾನೆ ಇದ್ದಾಳಲ್ವಾ, ನಮ್ಗೇನು ಅರ್ಥ ಆಗ್ತಾ ಇಲ್ವಂತ. ಆದ್ರೆ ಹೀರೋಯಿನ್ ಅಂತೂ ಆ ಪೊಲೀಸ್ ಅವ್ರನ್ನ ಒಳಗಡೆ ತಳ್ಳಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಕೊನೆಗೊಬ್ಬ ಪೊಲೀಸ್ ಕೂಡ ಬರ್ತಾನೆ. ಕರೆಕ್ಟ್ ಆದ ಟೈಮಿಂಗ್ ಅಲ್ಲಿ ಬಂದಿದ್ದಾನೆ ಅಂತ ನೋಡಿದ್ರೆ ತಪ್ಪಾದ ಟೈಮಿಂಗ್ ಅಲ್ಲಿ ಬಂದ್ಬಿಟ್ಟ. ಹೀರೋ ಬಂದು ಆ ಸೈಕೋನ ಒಡಿಯೋ ಮೂಮೆಂಟ್ ಅಲ್ಲಿ ಕೂತಿರ್ತಾರಲ್ಲ, ಕತ್ತಿನ ಇಟ್ಕೊಂಡು ಬೆದರ್ಸ್ತಾ ಇರ್ತಾರೆ. ಏನಾಯ್ತು ನನ್ ತಂಗಿಗೆ, ನನ್ ತಂಗಿನ
ಏನ್ ಮಾಡ್ದೋ ಹೇಳೋ ಅಂತ. ಇದನ್ನ ನೋಡ್ತಾರೋ ಪೊಲೀಸ್ ಅವ್ರಿಗೆ ಏನ್ ಅರ್ಥ ಆಗ್ತಾ ಇಲ್ಲ, ಯಾಕೆ ಇವ್ನ ಇತರ ಸಾಕ್ಷಿ ಹೇಳಕ್ ಬಂದಿರೋನ ಅಟ್ಯಾಕ್ ಮಾಡ್ತಾ ಇದಾರೆ ಅಂತ. ಯಾಕಂದ್ರೆ ಬೇಸಿಕ್ ಆಗಿ ನಮ್ ಹೀರೋಗೆ ತುಂಬಾನೇ ಕೋಪ ಅಲ್ವಾ, ಹೀರೋ ಏನೋ ಫ್ರಸ್ಟ್ರೇಷನ್ ಅಲ್ಲೇ ಈ ತರ ಮಾಡ್ತಾ ಇರೋದು ಅಂತ ಅನ್ಕೊಂಡು ಪೊಲೀಸ್ ಅವರೆಲ್ಲ ಹೀರೋನ ಬೈತಾ ಇರ್ತಾರೆ. ಈ ತರ ಒಂದು ಸಂದರ್ಭನ ಇವ್ನ್ ಸಾಧಕವಾಗಿ ಪ್ರಯೋಗ ಮಾಡ್ಕೋಬೇಕು ಅಂತ. ಆ ಸೈಕೋ ನೋಡಿದ್ರೆ, ನೋಡಿ ಸರ್ ನಿನ್ ತಂಗಿನ ನಾನ್ ನೋಡ್ದೆ, ಇಂತ ಸೈಕೋನೆ ಅಂತ ನಾನ್ ಹೇಳ್ತಾ ಇದ್ರೆ ಇವ್ರು ನನ್ ಮೇಲೆ ತಿರುಗ್ಬಿಟ್ಟಿದ್ದಾರೆ, ನನ್ ತಂಗಿನ ಏನ್ ಮಾಡ್ದೆ ಹೇಳು ಅಂತ ನನ್ನ ನೋಡಿತಿದ್ದಾರೆ ಅಂತ ಇವ್ನು ಅನ್ಯಾಯಕ್ಕೆ ಒಳ್ಳೆ ಒಂಥರ ಆಕ್ಟ್ ಮಾಡ್ತಾ ಇರ್ತಾನೆ. ಸರಿ ಅಲ್ಲಿಗೆ ನಿಲ್ಲಿಸ್ತಾನೆ ಅಂತ ನೋಡಿದ್ರೆ ನಮ್ ಹೀರೋನ ನೋಡ್ಬಿಟ್ಟು ಈ ಅಂತ ನಕ್ಕೊಂಡೆ, ನಿನ್ ತಂಗಿಯಲ್ಲಿ ಸಾಯ್ತದಳ ಕಣೋ ಅಂದಿದ ತಕ್ಷಣ ನಮ್ ಹೀರೋಗ್ ಇನ್ನೂ ಟೆನ್ಷನ್ ಆಗ್ಬಿಡುತ್ತೆ. ಆ ಕತ್ತಿನ ಇನ್ನೂ ಸ್ವಲ್ಪ ಪ್ರೆಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅಷ್ಟೇ ಇದನ್ನ ನೋಡಿ ಪೊಲೀಸ್ ಅವರು ಇವನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ ಅಂತ ಅದೇನೋ ಒಂದು ಡಿವೈಸ್ ತರ ಇರುತ್ತೆ, ಅದನ್ನ ಬೆನ್ನಿಗೆ ಹಾಕಿದ ತಕ್ಷಣ ನಮ್ ಹೀರೋ ಕೈ ಕಲ್ಲಲ್ಲಿ ಸ್ವಲ್ಪ ಲಾಕ್ ಆದಂಗ ಆಗ್ಬಿಡುತ್ತೆ. ಅದರಿಂದ ಅವ್ನ ಕೈಲಿ ಮಾತಾಡಕ್ಕೂ ಆಗ್ತಾ ಇಲ್ಲ. ಇವನೇ ಕಣೋ ನನ್ ತಂಗಿನ ಕಿಡ್ನಾಪ್ ಮಾಡಿರೋದು ಅಂತ ಹೇಳಕ್ಕೆ ಟ್ರೈ ಮಾಡ್ತಾ ಇದಾರೆ, ಆದ್ರೆ ಆಗ್ತಾ ಇಲ್ಲ. ಪೊಲೀಸ್ ಅವರಂತೂ ಆ ಸೈಕೋನ ಅಲ್ಲಿಂದ ಬಿಡಿಸ್ತಾರೆ. ಈ ಸೈಕೋ ಕೂಡ ನಮ್ ಹೀರೋನ ನೋಡಿ ಹಂಗೆ ಒಂಥರ ಗೇಲಿ ಮಾಡೋ ತರ ನಕ್ಕೊಂಡೆ ಅಲ್ಲಿಂದ ಹೋಗ್ತಾನೆ. ಆ ಪೊಲೀಸ್ ಅವರು ಕೂಡ ಅವ್ನಿಗೆ ಮಾಡ್ಬೇಕಾಗಿರೋ ಉಪಚಾರ ಎಲ್ಲ ಮಾಡ್ಬಿಟ್ಟು ಸರಿ ಸರ್ ಇವತ್ತು ನೀವು ಹಾಸ್ಪಿಟಲ್ಗೆ ಹೋಗಿ ನಾಳೆ ಬಂದು ರಿಪೋರ್ಟ್ ಕೊಟ್ರೆ ಸಾಕು ಅಂತ ಆ ಸೈಕೋನ ಅಲ್ಲಿಂದ ಹೊರಗಡೆ ಕಳ್ಸಿಕೊಡ್ತಾರೆ. ಸೈಕೋ ನೋಡಿದ್ರೆ ಹಂಗೆ ಮಾಸ್ ಆಗಿ ಪೊಲೀಸ್ ಸ್ಟೇಷನ್ ಇಂದ ಒಳಗಡೆ ಬರ್ತಾನೆ. ಹೇಳ್ಬೇಕಂದ್ರೆ ಇನ್ನು ಹೀರೋಯಿನ್ ಮತ್ತೆ ಹೀರೋಯಿನ್ ಅವರಮ್ಮ ಹೋಗಿರೋದಿಲ್ಲ, ಅವ್ರು ಇನ್ನು ಅಲ್ಲೇ ಆಚೆ ಇರ್ತಾರೆ. ಯೂನಿತ್ರ ಬರೋದನ್ನ ನೋಡ್ಬಿಟ್ಟು ಹೀರೋನ್ಗೆ ಶಾಕ್ ಆಗುತ್ತೆ. ಅದೇ ಟೈಮ್ಗೆ ಸೈಕೋ ಹಿಂದ್ಗಡೆ ಇನ್ನೊಬ್ರು ಪೊಲೀಸ್ ಬರ್ತಾರೆ. ಬೇರೆ ಏನಕ್ಕೂ ಅಲ್ಲ, ಅವನ್ನ ಸೇಫ್ ಆಗಿ ಇಲ್ಲಿಂದ ಕಳ್ಸ್ಕೊಡೋದಕ್ಕೆ, ಸ್ವಲ್ಪ ಹುಷಾರಾಗಿ ಹೋಗಿ ಅಂತ ಹೇಳ್ತಾರೆ. ಆದ್ರೆ ಹೀರೋಯಿನ್ಗೆ ಈ ಪೊಲೀಸ್ ಅವ್ನಿಗೆ ಇಷ್ಟೊಂದು ಉಪಚಾರ ಮಾಡಿ ಕಳಿಸ್ತಾ ಇರೋದನ್ನ ನೋಡಿ ಒಳಗಡೆ ಏನೋ ತಪ್ಪಾಗಿದೆ ಅಂತ ಅರ್ಥ ಆಗೋಯ್ತು. ಅವಳು ಸೈನ್ ಲ್ಯಾಂಗ್ವೇಜ್ ಅಲ್ಲೇ ಸರ್ ಅವನ್ನ ಬಿಡಬೇಡಿ ಅವನೇ ಸೈಕೋ ಅಂತ ಹೇಳಿ ತುಂಬಾ ಹೇಳಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಆದ್ರೆ ಪೊಲೀಸ್ ಅವನು ಇವಳೇನೋ ಮಾಡ್ಕೊಂತಾಳೆ ಬಿಡು ಅಂತ ಸುಮ್ನೆ ಆಗ್ಬಿಡ್ತಾರೆ. ಆ ಸೈಕೋ ಕೂಡ ತುಂಬಾ ನಕಲಾಗಿ ನಗದ್ ಬಿಟ್ಟು ಹೋಗ್ತಾನೆ. ಅದೇ ಸ್ವಲ್ಪ ದೂರ ಹೋದ್ಮೇಲೆ ಪೊಲೀಸ್ ಅವ್ರು ಕೂಡ ಒಂದ್ ನಿಮಿಷ ಇರಿ ಅಂತ ಸೈಕೋನ ನಿಲ್ಲಿಸ್ತಾರೆ. ಆ ಸೈಕೋ ಕೂಡ ತಿರುಗಿ ನೋಡ್ತಾನೆ, ಆದ್ರೆ ಏನ್ ಅನ್ಕೊಂಡ್ರೆ ಅಂತ ಗೊತ್ತಿಲ್ಲ. ಸರಿ ಸರ್ ಸೇಫ್ ಆಗಿ ಹೋಗಿ ಮಾರ್ನಿಂಗ್ ಬಂದ್ಬಿಡಿ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಹೀರೋಯಿನ್ ಮುಖ ಅಂತೂ ನೋಡಕ್ಕೆ ಆಗ್ತಲ್ಲ, ಸಖತ್ ಬೈದಲ್ಲಿ ಇರ್ತಾಳೆ. ಹೆಂಗೋ ಸೈಕೋ ಕೂಡ ಅಲ್ಲಿಂದ ಹೊರಟೋದ. ಇದಕ್ ಮೇಲೆ ಏನಾಯ್ತು ಅಂತ ನಾವು ಸೆಕೆಂಡ್ ಹಾಫ್ ಅಲ್ಲಿ ನೋಡೋಣ. ಇದುವರೆಗೂ ಫಸ್ಟ್ ಹಾಫ್ ಆಗಿರ್ಲಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ. ಸೆಕೆಂಡ್ ಹಾಫ್ ಕೂಡ ಇಷ್ಟರಲ್ಲೇ ಬಂದ್ಬಿಡುತ್ತೆ, ಸೊ ಮಿಸ್ ಮಾಡ್ಕೊಂಬಿಡಿ, ಬ್ಯಾಕ್ ಟು ಬ್ಯಾಕ್ ಅಪ್ಲೋಡ್ ಮಾಡ್ಬಿಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ಥ್ಯಾಂಕ್ ಯು.